ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಅತ್ಯಂತ ಅಪಾಯಕಾರಿಯಾಗಿರುವ ನೀವು ನೋಡಲೇಬೇಕಾದಂಥ ಕವರ್ ಸ್ಟೋರಿನ ತೋರಿಸ್ತೀನಿ. ಈ ಸ್ಟೋರಿಯಲ್ಲಿ ನಾವು ಇಷ್ಟಪಟ್ಟು ಪೌಷ್ಟಿಕಾಂಶ ಸಿಗುತ್ತೆ, ಆಹಾರಕ್ಕೆ ಪೂರಕವಾಗಿದೆ ಅಂತ ಬೆಲ್ಲವನ್ನು ತಿಂತೀವಿ. ಆದರೆ ಆ ಬೆಲ್ಲವನ್ನು ಎಷ್ಟು ಅಪಾಯಕಾರಿಯಾಗಿ, ಎಷ್ಟು ಕೊಳಕಾಗಿ, ವಿಷಮಯವಾಗಿ ತಯಾರಿಸ್ತಾರೆ ಅನ್ನೋದರ ಇಂಚು ಸ್ಟೋರಿನ ಹೇಳ್ತೀನಿ. ಅಷ್ಟು ಮಾತ್ರ ಅಲ್ಲ, ಈ ಬೆಲ್ಲವನ್ನು ಆರ್ಗ್ಯಾನಿಕ್ ಅಂತ ಹೇಳಿ ನಮಗೆ ಯಾವ ರೀತಿ ಮೋಸ ಮಾಡ್ತಾರೆ, ಈ ಬೆಲ್ಲವನ್ನು ಎಲ್ಲಿ ತಯಾರಿಸ್ತಾರೆ, ಹೇಗೆ ತಯಾರಿಸ್ತಾರೆ ಅನ್ನೋದರ ಲೈವ್ ಚಿತ್ರಣ ತೋರಿಸ್ತೀನಿ. ಬನ್ನಿ. ನಾಟ್ ಬೆಲ್ಲ, ಇದನ್ನ ಬೆಲ್ಲ ಅಂತ ಯಾವನಾದ್ರೂ నేను ಹೇಳಿದ್ರೆ ಅಷ್ಟೇ ಸರ್. ಇದನ್ನ ಬೆಲ್ಲ ಅಂತ ಯಾರು ಹೇಳ್ತಾರೆ ಸರ್? ಬೆಲ್ಲಕ್ಕೆ ಏನು ಸಕ್ಕರೆ ಹಾಕ್ತಾರೆ ಅಂದ್ರೆ ಇವೆಲ್ಲ ಬೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂತ ಕೊಳಕು ಬೆಲ್ಲ ತಾನೆ, ಇವೆಲ್ಲ ಹಾಳಾಗಿರೋ ಬೆಲ್ಲ ತಾನೆ. ಹೌದಾ ಅಲ್ವಾ ಹೇಳಿ? ಹೌದಲ್ವಾ ಹೇಳಿ ಸರ್? ಇವೆಲ್ಲ ಎಕ್ಸ್ಪೈರಿ ಆಗಿರುವಂತ ವೇಸ್ಟ್ ಬೆಲ್ಲ ತಾನೆ. ಇದು ಬೆಲ್ಲ ಜೋನಿ ಬೆಲ್ಲನೋ ಏನ್ ಕರ್ಮ ಬೆಲ್ಲನೋ ಸರ್? ಇದು ಡಾಂಬರ್ ತರ ಇದೆ. ಇವೆಲ್ಲ ವೇಸ್ಟ್ ಆಗಿರುವ ಡಾಂಬರ್ ತರ ಇರುವಂತ ಬೆಲ್ಲ. ಐ ಹ್ಯಾವ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್. ನೀವು 40 ವರ್ಷದಿಂದ ಜನರಿಗೆ ವಿಷ ತಿನ್ನಿಸಿ ಜನರ ಆರೋಗ್ಯ ಹಾಳು ಮಾಡಿದಿರಲ್ಲ, ಇವತ್ತು ನೀವು ಇದಕ್ಕೆ ಪನಿಷ್ಮೆಂಟ್ ಅನುಭವಿಸಲೇಬೇಕು ಸರ್, ಅನುಭವಿಸಲೇಬೇಕು. ಇಷ್ಟು ದಿನ ಲಾಭ ತಿಂದಿದ್ದೀರಲ್ಲ, ಈಗ ನಷ್ಟ ಅನುಭವಿಸಿ. ನೀವು ನಿಮ್ಗೆ ಮಾನವೀಯತೆ ಇದೆ ಅಂದ್ರೆ ಈ ರೀತಿ ಮಾಡಲ್ಲ ಸರ್. ನೀವು ಜನರಿಗೆ ಈ ರೀತಿ ವಿಷ ತಿನ್ನಿಸಲ್ಲ. ನೀವು ಆರ್ಗ್ಯಾನಿಕ್ ಬೆಲ್ಲ ಅಂತ ನಂಬಿ ತಿಂತಿರಲ್ಲ, ಆ ಆರ್ಗ್ಯಾನಿಕ್ ಬೆಲ್ಲನ ಯಾವ ರೀತಿ ತಯಾರಿಸ್ತಾರೆ ಅನ್ನೋದ್ರ ಇಂಚು ಮಾಹಿತಿ ಕೊಡ್ತೀನಿ. ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ಭರ್ಜರಿ ಬೇಟೆಗೆ ಹೊರಟಿದೆ. ಕರುನಾಡಿನ ಜನತೆಗೆ ಮಾತ್ರ ಅಲ್ಲ, ಬೇರೆ ರಾಜ್ಯದ ಜನರಿಗೂ ಕಾರ್ಕೋಟಕ ವಿಷ ಉಣಿಸುತ್ತಿದ್ದ ಆ ಭಯಾನಕ ಆಹಾರ ಮಾಫಿಯಾದ ಮೇಲೆ ದಾಳಿ ಮಾಡಲು ಹೊರಟಿದೆ. ಎಸ್, ಕವರ್ ಸ್ಟೋರಿ ತಂಡ ಹೊರಟಿದೆ ಕೋಲಾರದ ಬಂಗಾರಪೇಟೆಯಲ್ಲಿ ಕಳೆದ 40 ವರ್ಷಗಳಿಂದ ಆರ್ಗ್ಯಾನಿಕ್ ಮೆಡಿಸಿನ್ ಬೆಲ್ಲದ ಹೆಸರಲ್ಲಿ ವಿಷ ಉಣಿಸುತ್ತಿದ್ದ ಆದಿನಾರಾಯಣ ಟ್ರೇಡಿಂಗ್ ಕಂಪನಿಯ ಕರಾಳ ದಂಧೆಯನ್ನ ಬಯಲು ಮಾಡಲು. ಆ ಕೊಳಕಾಗಿ ವಿಷ ಬೆಲ್ಲ ತಯಾರಿಸುವ ಜಾಗಕ್ಕೆ ನಿಮ್ಮನ್ನು ನೇರವಾಗಿ ಕರ್ಕೊಂಡು ಹೋಗ್ತೀನಿ. ಕೋಲಾರದ ಬಂಗಾರಪೇಟೆಯ ಹೃದಯ ಭಾಗದಲ್ಲೇ, ನಗರದ ಹೃದಯ ಭಾಗದಲ್ಲೇ ನೋಡಿ, ಇಷ್ಟು ದೊಡ್ಡ ಶೆಡ್ಗಳನ್ನು ಹಾಕ್ಕೊಂಡು ಇವರು ಆ ಬೆಲ್ಲವನ್ನು ತಯಾರಿಸ್ತಾರೆ. ಆದರೆ ಆ ಬೆಲ್ಲನ ಯಾವ ರೀತಿ ಕೊಳಕಾಗಿ ಕೆಮಿಕಲ್ ಹಾಕಿ ಮಾಡ್ತಾರೆ, ನಮಗೆ ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದರ ಲೈವ್ ಚಿತ್ರಣನ ತೋರಿಸ್ತೀನಿ. ಬನ್ನಿ ನೋಡಿ, ಇದೇ ಜಾಗ ಇಂಥ ಸಿಕ್ಕಾಪಟ್ಟೆ ಇದೆ. ಫಸ್ಟ್ ನಾವು ಬೆಲ್ಲ ಹೇಗೆ ತಯಾರಿಸ್ತಾರೆ ಅನ್ನೋ ಜಾಗಕ್ಕೆ ಹೋಗೋಣ ಬನ್ನಿ. ಇದುವೇ ಆ ಬೆಲ್ಲ ತಯಾರಿಸೋ ಜಾಗ. ನೋಡಿ, ಈಗ ಬೆಲ್ಲ ಎಲ್ಲ ತಯಾರಾಗಿದೆ. ಇಲ್ಲಿ ನೋಡಿ, ಈಗ ತಯಾರಾಗಿರೋ ಬೆಲ್ಲ ನೋಡಿ. ಆ ಬೆಲ್ಲಕ್ಕೆ ಈ ಬೆಲ್ಲ ಒಂದ್ಸಲ ಇದನ್ನು ಕರಗಿಸಿ ಆಯಿತು. ಈಗ ಈ ಅದಕ್ಕೆ ಮತ್ತೆ ಇದು ಹಾಕ್ತಾ ಇದ್ದಾರೆ ನೋಡಿ, ತಯಾರಿಸಿ ಆಗಿದೆ. ಅಲ್ಲವಮ್ಮ, ಇದನ್ನೇ ಇದಕ್ಕೆ ಹಾಕಿ ನಿಮ್ಮ ಕತೆಗಳೇನೋ ನನಗಂತೂ ಗೊತ್ತಾಗಲ್ಲ ತಾಯಿ. ಹೆಂಗೆ ನೋಡಿ ಗೋಣಿ ಚೀಲದಲ್ಲಿ ಆ ಬೆಲ್ಲ ತಯಾರಿಸ್ತಾರೆ. ಅದನ್ನ ನೋಡಿ, ತಗೊಂಡೋಗಿ ಸ್ಟೈಲ್ ನೋಡಿ 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 ನೋಡಿ. ಹೋಗಿ ನೀ ತಗೊಂಡೋಗಿ. ಆಯ್ತು, ತಗೊಂಡೋಗಿ. ದಿನ ಮಾಡ್ತಾರಂತ ಇವತ್ತೇ ನಮ್ಮ ಕ್ಯಾಮ್ರಾ ಇದೆ ಅಂತ ನೀವು ಚಂದ ಮಾಡಿ ತೋರ್ಸೋದ? ಮತ್ತಿನ್ನೇನು. ಇದೇ ಬೆಲ್ಲ ತಯಾರಿಸೋ ಜಾಗ. ಇಲ್ಲಿ ನೀವು ಎಲ್ಲಾದ್ರೂ ಒಂದು ತುಂಡು ಕಬ್ಬು ಕಂಡ್ರೆ ನನ್ನ ಹೆಸರು ಇವತ್ತು ವಿಜಯಲಕ್ಷ್ಮಿಯಿಂದ ಚೇಂಜ್ ಮಾಡ್ತೀನಿ. ನಾನು ಒಂದೇ ಒಂದು ಪೀಸ್ ಕಬ್ಬು ಅರಿಯದೆ, ಒಂದಿಷ್ಟು ಕಬ್ಬಿನ ರಸ ಹಾಕದೆ, ಈ ರೀತಿ ಕೊಳಕಾಗಿರುವ ಹಾಳಾಗಿರುವ ಬೆಲ್ಲದ ಪುಡಿಯನ್ನು ಈ ರೀತಿ ಹಾಕ್ಕೊಂಡು ನೋಡಿ, ಅವರ ಕೈಕಾಲುಗಳು ಏನಿಲ್ಲ, ಇದೊಂಥರ ಹೆಂಗೆ ಬೇಕಾದರೂ ಹಂಗೆ ತಯಾರಿಸುವ ಬೆಲ್ಲ ನೋಡಿ. ಇದರಲ್ಲೆಲ್ಲ ಗೋಡೌನ್ಗಳಲ್ಲಿ ಎಲ್ಲ ಕಡೆ ಕೂಡ ವೇಸ್ಟ್ ಆಗಿರುವಂಥ ಬೆಲ್ಲ ಇರುತ್ತಲ್ಲ, ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು, ಕೊಳತು ಹೋಗಿರುವಂಥದ್ದು, ಅವರಿಗೆ ಬೇಡ ಅಂತ ಹೇಳಿರುವಂಥ ಎಲ್ಲ ಬೆಲ್ಲಗಳನ್ನು ಇಲ್ಲಿ ತರ್ತಾರೆ. ಇಲ್ಲಿ ತಂದು ಇದು ರಾಶಿ ಹಾಕ್ತಾರೆ. ತಂದು ಎಲ್ಲ ಗೋಡೌನಲ್ಲೆಲ್ಲ ತುಂಬಿಸಿಟ್ಟಿದ್ದಾರೆ. ಆ ತುಂಬಿಸಿಟ್ಟಿರೋದನ್ನು ಇಲ್ಲಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಪಾಪ ಹೆಣ್ಮಕ್ಳು ಅದನ್ನು ಹೊಡೆದು ಈ ರೀತಿ ರಾಶಿ ಹಾಕ್ತಾರೆ. ಆ ಕಲ್ಲುಗಳೆಲ್ಲ ಇದೆಯಲ್ಲ, ಇವೆಲ್ಲ
ಇಂಡಸ್ಟ್ರಿಗೆ ಬಳಸಬೇಕಾದಂಥ ಸೋಡಿಯಂ ಸಲ್ಫೇಟ್ನ ತುಂಡುಗಳು ಅದನ್ನೆಲ್ಲ ರಾಶಿ ಹಾಕ್ತಾರೆ. ಇದನ್ನು ಪೀಸನ್ನು ಇಲ್ಲಿ ಹಾಕ್ತಾರೆ ಬಾಣಲಿಗೆ. ಈಗ ಇಲ್ಲಿ ಏನು ಕರಗಿಸ್ತಾರಲ್ಲ ಈ ಬೆಲ್ಲನ, ಇದನ್ನು ನೀಟಾಗಿ ಕರಗಿಸ್ತಾರೆ. ಇವ್ರದ್ದೇನು ಕೆಲಸ ಬೇರೆ ಏನಿಲ್ಲ. ಈಗ ನೋಡಿ, ಬೆಲ್ಲ ತಯಾರು ಮಾಡಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ನೀತಿದೆ. ಏನಂದರೆ ಕಬ್ಬು ತರಬೇಕು, ಕಬ್ಬನ್ನು ನೀಟಾಗಿ ಅರಿಬೇಕು, ಅದರ ರಸ ತೆಗಿಬೇಕು, ದೊಡ್ಡ ದೊಡ್ಡ ಬಾಣಲಿಗೆ ಹಾಕಿ ಅದನ್ನು ನೀವು ಪಾಕ ಮಾಡಬೇಕು, ಹದವಾಗಿ ಬೇಯಿಸಿ ಪಾಕ ಮಾಡಬೇಕು. ಪಾಕ ಮಾಡಿದ್ಮೇಲೆ ಅದನ್ನು ಗಟ್ಟಿ ಮಾಡೋಕ್ಕೆ ಹಾಕಬೇಕು. ಇವ್ರದ್ದು ಅದೇನೂ ಕೆಲಸ ಇಲ್ಲ. ಕಬ್ಬು ತರಬೇಕಾಗಿಲ್ಲ, ಕಬ್ಬು ಅರಿಬೇಕಾಗಿಲ್ಲ, ಏನಿಲ್ಲ. ಕೊಳೆತಿರುವಂಥ ಎಲ್ಲ ಕಡೆನೂ ವೇಸ್ಟಾಗಿ ಬಿದ್ದಿರುವ ಬೆಲ್ಲ, ಸಕ್ಕರೆ, ಜೋನಿ ಬೆಲ್ಲ ಎಲ್ಲ ತಗೊಂಡು ಬರ್ತಾರೆ, ರಾಶಿ ಹಾಕ್ತಾರೆ, ಅದಕ್ಕೊಂದಷ್ಟು ವಿಷಗಳನ್ನು ತುಂಬಿಸ್ತಾರೆ, ಇಲ್ಲಿ ಬೆಲ್ಲವಾಗಿ ಕುದಿಸ್ತಾರೆ. ಇಲ್ಲಿ ಬೆಲ್ಲ ಕುದಿಸಿ ಇದನ್ನ ನಮಗೆ ಆರ್ಗ್ಯಾನಿಕ್ ಅಂತ ತಿನ್ನಿಸೋ ರೀತಿ ಇದೆಯಲ್ಲ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇಲ್ಲಿ ತಯಾರಿಸ್ತಿರೋದು ಬೆಲ್ಲ ಅಲ್ಲ, ವಿಷದ ಉಂಡೆ. ಆರ್ಗ್ಯಾನಿಕ್ ಬೆಲ್ಲದ ಕೊಳಕು ರೂಪ ತೋರಿಸ್ತೀವಿ. ಯಾವ ರೀತಿ ಎಲ್ಲ ಮಿಕ್ಸ್ ಮಾಡ್ತೀರಿ ಅಂತ ನೋಡಿದ್ರಲ್ಲ, ಈಗ ನಿಮಗೆ ಆ ಬೆಲ್ಲವನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ನೋಡಿ. ಆ ಪಾಕನ ತಗೊಂಡು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಈ ರೀತಿ ರಾಶಿ ಹಾಕ್ತಾರೆ ನೋಡಿ. ಅದೆಲ್ಲ ಕರಗಿರುತ್ತೆ, ಕೆಮಿಕಲು, ಶುಗರು, ಆಮೇಲೆ ಪುಡಿ, ಜೋನಿ ಬೆಲ್ಲ ಎಲ್ಲ ಕೊಳಕಾಗಿರುವಂಥ ಎಲ್ಲವೂ ಸಿಗುತ್ತೆ. ಇಲ್ಲಿ ಅದನ್ನು ತಯಾರು ಮಾಡಿ ಹಾಕ್ತಾರೆ. ಬೆಲ್ಲನ ಹೇಗೆ ತಯಾರಿಸಿದ್ದಾರೆ ಅಂತ ಈ ರೀತಿ ಉಂಡೆ 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 ಬೆಲ್ಲವನ್ನು ತಯಾರಿಸ್ತಾರೆ. ಒಂದು ಚೂರು ಯಾವುದೇ ರೀತಿಯಲ್ಲಿ ಒಂದು ಹೈಜೆನಿಕ್ ಇಲ್ಲ, ಸ್ವಚ್ಛತೆ ಇಲ್ಲ. ನೋಡಿ, ಇಲ್ಲಿ ಪುಡಿ ಮಾಡೋದಿದು. ಅದನ್ನೆಲ್ಲ ಗೋಣಿ ಚೀಲನ ತಗೊಳ್ಳೋದು. ಸುತ್ತಿಗೆಗಳಿವೆ ಅಲ್ಲಿ ನೋಡಿ, ಇಲ್ಲಿ ಸುತ್ತಿಗೆಗಳಿವೆ ನೋಡಿ. ಈ ಸುತ್ತಿಗೆಲ್ಲ ಹೊಡಿತಾರೆ ನೋಡಿ, ಹೀಗೆ ಹಿಂಗೆ ಹೊಡಿತಾರೆ ನೋಡಿ. ಹೊಡಿಯೋಕ್ಕೂ ಬರಲ್ಲ ನೋಡಿ, ಈ ರೀತಿ ಹೊಡಿತಾರೆ, ಈ ರೀತಿ ರಾಶಿ ಆಗ್ತಾರೆ ನೋಡಿ. ಇಲ್ಲಿ ನೋಡಿ ತಯಾರಾಗಿರೋ ಬೆಲ್ಲ. ಆಗಿ 40 ವರ್ಷದಿಂದ ಈ ಬೆಲ್ಲದ ವ್ಯಾಪಾರ ಮಾಡ್ತಿದ್ದಾರೆ. 40 ವರ್ಷದಿಂದ ಇವರು ನಮಗೆ ವಿಷ ತಿನ್ನಿಸ್ತಾ ಇದ್ದಾನೆ. ನೀವು ಆರ್ಗ್ಯಾನಿಕ್ ಬೆಲ್ಲ ಅಂತ ತಿಂತಿರಲ್ಲ, ಅದು ಬೆಲ್ಲ ಅಲ್ಲ, ಲಿಟ್ರಲಿ ವಿಷ. ಕಸಕ್ಕೆ ಬಿಸಾಡಬೇಕಾದ ಕಚ್ಚಾ ವಸ್ತುವಲ್ಲಿ ಬೆಲ್ಲ ತಯಾರಿಕೆ. ಸರ್, ವಾಟ್ ಎವರ್ ಮೇ ಬಿ ಸರ್, ಇವನಿಗೆ ಶುಗರ್ಗೆ, ಬೆಲ್ಲಕ್ಕೆ ಶುಗರ್ ಹಾಕಕ್ಕೆ ಯಾರು ಹೇಳಿದ್ದು ಸರ್? ಈಸ್ ಇಟ್ ಪರ್ಮಿಸಿಬಲ್ ಸರ್? ಪರ್ಮಿಸಿಬಲ್. ಶುಗರ್ಗೆ ಯಾರು ಹಾಕಿದ್ದಾರೆ? ಬೆಲ್ಲ ಹಾಕ್ಲಿಕ್ಕಿದೆ. ಶುಗರ್ ಅಂದ್ರೆ ಶುಗರ್, ಬೆಲ್ಲ ಅಂದ್ರೆ ಬೆಲ್ಲನೇ. ಬೆಲ್ಲ ಸರ್, ಜಾಗ್ರಿ ಜ್ಯೂಸ್ ಇದೆ, ಇದು ಪಾಕ ಮಾಡೋದು, ಇದು ಮಿಕ್ಸ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್ ಮಿಕ್ಸ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ನೋಡಿ ಸರ್, ಇದು ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದು ನೋಡಿ ಇಲ್ಲಿ. ಹೌದೌದು. ಇದನ್ನು ಏನು ಅಂತ ಹೇಳಿದೆ ನನಗೆ ನಿಜವಲ್ಲ. ಜೋನಿ ಬೆಲ್ಲನೋ ಏನು ಕರ್ಮ ಬೆಲ್ಲನೋ ಸರ್ ಇದು? ಡಾಂಬರ್ ತರ ಇದೆ. ಇವೆಲ್ಲ ವೇಸ್ಟ್ ಆಗಿರುವ ಡಾಂಬರ್ ತರ ಇರುವಂತ ಬೆಲ್ಲ ಏನಾಗಿರೋದು? ಎಂತ ಬಿಸಾಡ್ ಹಾಕಿರೋದು? ಯಾವನಿಗೆ ಗೊತ್ತು ರೀ? ಈಗ ತಗೊಂಡು ಹೋಗಿರುವಂತದ್ದು ಗೊತ್ತಾಗ್ತಿದ್ದಲ್ಲ, ಇಲ್ಲಿ ಎತ್ತಿದೀರಿ ಅಂತ. ಅಲ್ಲಿ ನೋಡಿದ್ನಲ್ಲ, ಅಲ್ಲಿ ಗೋಣಿ ಇದೆಯಲ್ಲ, ಅದು ನೋಡಿ. ನೀವು ಮಾತಾಡಕ್ಕೆ ಹೆಚ್ಚು ಹೋಗ್ಬೇಡಿ ನೀವು. ನೋಡಿ ಇಲ್ಲಿ, ನೋಡಿ ಇಲ್ಲಿ, ಇದು ಗೋಡೌನ್ ಇರುವುದು. ಇದು ಇಂಥ ವಸ್ತುಗಳನ್ನ ಹಾಕುವಂಥದ್ದು. ಏನ್ ಸರ್ ಇದು? ಇಂಥದ್ದು ಗೋಣಿ ಇದೆ ನೋಡಿ. ನೋಡಿ, ಎಲ್ಲ ಹುಳ ಬಂದುಬಿಟ್ಟಿದೆ ಇದರಲ್ಲೆಲ್ಲ ನೋಡಿ. ಅದನ್ನು ಈ ಗೋಣಿ ನೋಡಿ, ಎಲ್ಲ ನೋಡಿ, ಎಲ್ಲ ಸೊಳ್ಳೆಲ್ಲ ಹಾರ್ತಾ ಇದೆ ನೋಡಿ. ಇಲ್ಲಿ ನೋಡಿ ಗಲೀಜು ನೋಡಿ, ನೋಡಿ ಅದರ ನೀರು, ಅದರಲ್ಲೂ ಹುಳ ಆಗಿಬಿಟ್ಟಿದೆ ನೋಡಿ. ಎಲ್ಲ ನೊಣಗಳೆಲ್ಲ ಹಾರ್ತಾ ಇವೆ. ಇಷ್ಟು ಕೊಳಕಾಗಿರುವಂಥ ಗಲೀಜಲ್ಲಿರುವಂಥ ಇದನ್ನು ಮತ್ತೆ ಕಾಯಿಸಿ ನಮಗೆ ಆರ್ಗ್ಯಾನಿಕ್ ಬೆಲ್ಲ ಅಂತ ತಿನ್ನಿಸ್ತಾರೆ. ಅದಕ್ಕೊಂದಿಷ್ಟು ಸಕ್ಕರೆ ಹಾಕ್ತಾರೆ, ಅದಕ್ಕಿಷ್ಟೊಂದು ಕೆಮಿಕಲ್ ಹಾಕಿ ನಮ್ಮ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾರೆ ಈ ಖದೀಮರು, ಈ ಉಗ್ರರು. ಜನರಿಗೆ ನೇರ ವಿಷ ತಿನ್ನಿಸುವಂಥ ಒಂದು ದಂಧೆ ಇದು. ಖಂಡಿತವಾಗ್ಲೂ ಕೂಡ ಅತ್ಯಂತ ಆಶ್ಚರ್ಯಕರ. 40 ವರ್ಷಗಳಿಂದ ಇವತ್ತು ಈ ದಂಧೆ ಮಾಡ್ತಿದ್ದಾನಂತಂದ್ರೆ ನಮ್ಮ ಯಾವ ಆಡಳಿತದ ಕಣ್ಣಿಗೂ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ ಅನ್ಸುತ್ತೀರಿ. ಇವನ ಬೆಲ್ಲದ ದಂಧೆ ನೋಡ್ಬಿಟ್ರೆ ವಾಕರಿಗೆ ಬರಕ್ಕೆ ಶುರುವಾಗುತ್ತೆ ನೋಡಿ. ಯಪ್ಪ ದೇವರೇ ನೋಡಿ.
ನೋಡಿ, ಇದನ್ನೇ ತುಳಿತಾರೆ, ಇದನ್ನೇ ತಿನ್ನಿಸ್ತಾರೆ. ಇಲ್ಲಿ ನೋಡಿ ಸಕ್ಕರೆ, ನೋಡಿ ನೋಡಿ ಈ ಸಕ್ಕರೆಗಳು ಇಲ್ಲೆಲ್ಲ 3rd ಕ್ಲಾಸ್ ಕ್ವಾಲಿಟಿ ಬಿಸಾಡಲಿಕ್ಕೆ ತಂದಿರುವಂಥ ಸಕ್ಕರೆಯನ್ನೆಲ್ಲ ಇವರು ಶುಗರಿಗೆ ಮಿಕ್ಸ್ ಮಾಡ್ತಾರೆ. ಬೆಲ್ಲ ಅಂದರೆ ಏನು? ಕಬ್ಬನ್ನು ಅರೆದು ಅದನ್ನು ಜ್ಯೂಸನ್ನು ತೆಗೆದು ಅದನ್ನು ಗಾಣದಲ್ಲಿ ಹಾಕಿ ಅದನ್ನು ಬೆಲ್ಲ ತಯಾರು ಮಾಡೋದು. ಇವರಿಗೆ ಈ ಶುಗರ್ ಹಾಕೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮಗೆ? ಶುಗರ್ ಹಾಕೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಹೇಳಿ ಸರ್? ಈಗ ಆನ್ಸರ್ ಹೇಳಿ. ಮಾತಾಡೋದಲ್ಲ ಸರ್, ಇಲ್ಲಿ ಹೇಳಿ ನನಗೆ. ಇದು ಶುಗರ್ಗೆ ಇಲ್ಲಿ ಸಿಟ್ಟಲ್ಲ ಸರ್, ಸಿಟ್ಟಲ್ಲ. ನನಗೆ ಇದರಲ್ಲಿ ಮುಳುಗಿಸಿದ್ರೆ ನಿಮ್ಮನ್ನ ಅಂತ ಅನ್ಸ್ಬಿಡುತ್ತೆ. 40 ವರ್ಷದಿಂದ ಜನರಿಗಿಂತ ವಿಷವನ್ನ ತಿನ್ನಿಸಿದಿರಲ್ಲ ಸರ್, ನೀವು ಮನುಷ್ಯರೇನ್ರಿ? ನೀವು ಮನುಷ್ಯರ ಅಂತ ನನಗೆ ಪ್ರಶ್ನೆ ಕೇಳ್ತಿದ್ದೀರಿ. ಅಲ್ಲ, ಈಗ ಬನ್ನಿ ಒಮ್ಮೆ ನೀವು ಸರ್, ನನಗೆ ಬನ್ನಿ ಸರ್. ನನಗೆ ಇದೇನು ಸರ್ ಇದು? ಸರ್ ಇದೇನು? ಏನಿದು ಸರ್? ಇದು ಏನು ಸರ್? ಇದು ಡಾಂಬರ ಅಲ್ಲ ಸರ್. ನೀವು ಏನು ಆಟ ಆಡ್ತೀರಾ ಸರ್? ಲೈಫ್ ಜೊತೆ, ಜನರ ಜೀವದ ಜೊತೆ ಆಟ ಆಡ್ತೀರೇನ್ರಿ ನೀವು? ಮಾಡಿ ಈಗ ಎಲ್ಲ ಜನದ ಕಣ್ಣಿಗೆ ಬಿದ್ದಿದ್ದೀರಿ. ಸರ್ ಕಂಟಿನ್ಯೂ ಅಲ್ಲ ಸರ್, ನಾನು ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಹೋಗ್ತೀನಿ ಸರ್. ಐ ಹ್ಯಾವ್ ಟೇಕನ್ ಇಟ್ ಆಸ್ ಅ ಚಾಲೆಂಜ್. ನೀವು 40 ವರ್ಷದಿಂದ ಜನರಿಗೆ ವಿಷ ತಿನ್ನಿಸಿ ಜನರ ಆರೋಗ್ಯ ಹಾಳು ಮಾಡಿದಿರಲ್ಲ, ಇವತ್ತು ನೀವು ಇದಕ್ಕೆ ಪನಿಷ್ಮೆಂಟ್ ಅನುಭವಿಸಲೇಬೇಕು ಸರ್, ಅನುಭವಿಸಲೇಬೇಕು. ಇಷ್ಟು ದಿನ ಲಾಭ ತಿಂದಿದ್ದೀರಲ್ಲ, ಈಗ ನಷ್ಟ ಅನುಭವಿಸಿ. ನಿಮಗೆ ಮಾನವೀಯತೆ ಇದೆ ಅಂದ್ರೆ ಈ ರೀತಿ ಮಾಡಲ್ಲ ಸರ್. ನೀವು ಜನರಿಗೆ ಈ ರೀತಿ ವಿಷ ತಿನ್ನಿಸಲ್ಲ. ನಿಮ್ಗೆ ಒಂದು ಚೂರು ಕರುಣೆ ಅಲ್ಲರಿ, ಬೆಲ್ಲರಿ, ಅಮೃತ ಅಂತ ತಿಳ್ಕೊಳ್ತೀವಿ. ಪಂಚಾಮೃತದಲ್ಲಿ ಒಂದು ವಸ್ತು ಅಂತ ನಾವು ಹಾಕೋತೀವಿ. ನೀವೇ ಅಂತಿರಲ್ಲ ಹಲ್ವಕ್ಕೆ ಹಾಕ್ತಾರೆ, ಪಾಯಸಕ್ಕೆ ಹಾಕ್ತಾರಂತ. ಅದೇನು ತಿನ್ನುವಂಥದ್ದಲ್ವಾ? ಏನು ನಾಯಿ ನರಿಗಳಿಗೆ ಹಾಕುವಂಥದ್ದ? ಏನು 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 ಕೋಪದ ಪ್ರಶ್ನೆಯೇ ಇಲ್ಲ ಸರ್ ಇಲ್ಲಿ. ಬನ್ನಿ, ಇವ್ರದ್ದು ಇದು ಒಂದೇ ಅಲ್ಲ, ಇವ್ರದ್ದು ಇದು ಒಂದೇ ಅಲ್ಲ, ಇಂಥ ಸಾಕಷ್ಟು ಗೋಡೌನ್ಗಳನ್ನು ಇಟ್ಟಿದ್ದಾರೆ. ಬನ್ನಿ, ಹೈಡ್ರೋ ಸಲ್ಫೇಟ್ ಮಾಡೋ ವಿಷ ಕೆಲಸಗಳು ಈ ಕೊಳಕು ಮಾಫಿಯಾದ ಬಗ್ಗೆ ಜಿಲ್ಲಾಡಳಿತಕ್ಕೆ ಗೊತ್ತೇ ಇಲ್ಲ. ಇವರ ಈ ದಂಧೆಯ ಕರಾಳ ಚಿತ್ರಣ ಹೇಗಿದೆ ಅಂದ್ರೆ ನೋಡಿ, ಇವೆಲ್ಲ ಬೆಲ್ಲ. ಇದು ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ಇವೆಲ್ಲ ಬೆಲ್ಲ. ಇಲ್ಲಿ ನೋಡಿ, ನೀವು ನೋಡಿದ್ರಲ್ಲ, ಇದೆಲ್ಲ ಈಗ ನಾವು ಬಂದ ಮೇಲೆಲ್ಲ ಮೇಲೆ ಹಾಕಿದ್ದಾರೆ. ಇದೆಲ್ಲ ನೆಲದಲ್ಲಿ ಸೋರ್ತಾ ಇತ್ತು ನೋಡಿ. ಇದೆಲ್ಲ ನೋಡಿ ಎಷ್ಟು ಕೊಳಕಾಗಿದೆ ಅಂದರೆ ನೋಡಿ, ಇವೆಲ್ಲ ಬೆಲ್ಲ. ಓಕೆ, ಈ ಬೆಲ್ಲ ಎಲ್ಲ ವೇಸ್ಟ್ ಆಗಿರುತ್ತೆ, ಅಂದರೆ ಇವರು ಹಾಳಾಗಿರುತ್ತೆ. ಈ ಬೆಲ್ಲ ಮುಂದೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಏನಾಗಿದೆ, ಇವನು ಮಾಡಿದ ಬೆಲ್ಲ ಹಾಳಾಗ್ಬಿಟ್ಟಿದೆ ಎಲ್ಲ. ಇದರಲ್ಲಿ ನೋಡಿ, ಹಿಂದೆ ಇಲ್ಲ ಮುಂದೆ ಇಲ್ಲ. ಈಗ ಯಾವುದೋ ಒಂದು ಆಹಾರ ತಯಾರಿಸ್ಬೇಕಾದ್ರೆ ಅದಕ್ಕೆಲ್ಲ ಹೆಸರು ಬೇಕು, ಏನು ಬೇಕು. ಇದೆಲ್ಲ ಅವ್ನು ತಯಾರು ಮಾಡಿರೋ ಬೆಲ್ಲ ಎಕ್ಸ್ಪೈರಿ ಆಗಿದೆ, ವೇಸ್ಟ್ ಆಗಿದೆ. 10 ರೂಪಾಯಿ ಲಾಸ್ ಆಗುತ್ತಾ? ಅವನು ಏನು ಮಾಡ್ತಾನೆ, ಇವನಿಗೆ 1 ರೂಪಾಯಿಗೆ ಮಾರ್ತಾನೆ, 1 ರೂಪಾಯಿಗೆ 2 ರೂಪಾಯಿ ಮಾರ್ತಾನೆ. ಅವನಿಗೇನು ಬಂದಷ್ಟು ಲಾಭ. ಇವನು ಇದನ್ನು ಇಂಥದ್ದನ್ನು ಇದು ಮಾತ್ರ ಅಲ್ಲ, ಇಲ್ಲೇ ಪಕ್ಕದಲ್ಲಿ ನೋಡಿ, ಇದೊಂದು ಗೋಣಿದಲ್ಲಿ ನೋಡಿ, ಈ ಬಕೆಟ್ ಬೆಲ್ಲ ಅಂತೀವಿ. ಈ ಬಕೆಟ್ ಬೆಲ್ಲ ಕೂಡ ವೇಸ್ಟ್ ಬೆಲ್ಲ. 2 ತಿಂಗಳಿಗಿಂತ ಹೆಚ್ಚು ಯಾವ ಬೆಲ್ಲ ಕೂಡ ಎಕ್ಸ್ಪೈರಿ ಆಗುತ್ತೆ. ಅದು ನೀವು ಕೆಮಿಕಲ್ ಹಾಕಲಿಲ್ಲ ಅಂದರೆ 1 ತಿಂಗಳು ಮತ್ತೆ ಅದು ಕರಗಕ್ಕೆ ಶುರುವಾಗುತ್ತೆ. ಇವರೇನು ಇತ್ತೀಚಿನ ದಿನಗಳಲ್ಲಿ ಬರೀ ಬೆಲ್ಲವನ್ನು ಕೆಮಿಕಲ್ ಹಾಕಿ ಮಾಡ್ತಾರೆ, ಆರ್ಗ್ಯಾನಿಕ್ ಆಗಿ ಯಾವ ಬೆಲ್ಲನೂ ಮಾಡಲ್ಲ. ಆ ಕೆಮಿಕಲ್ ಹಾಕಿ ಮಾಡಿದ ಬೆಲ್ಲ ಕೂಡ ಈ ರೀತಿ ಎಕ್ಸ್ಪೈರಿ ಆಗಕ್ಕೆ ಶುರುವಾಗುತ್ತೆ. ಇವರೇನು ಮಾಡ್ತಾರೆ, ಅವ್ನು ಬಿಸಾಡೋದನ್ನು ಇವರು ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಬರೀ ಇದು ಮಾತ್ರ ಅಲ್ಲ, ಬೆಲ್ಲ, ಇಂಥ ಬೆಲ್ಲ ಮಾತ್ರ ಅಲ್ಲ, ಶುಗರ್ ಕೂಡ ಹಾಕ್ತಾನೆ. ಆ ಶುಗರ್ ಆದ್ರೂ ಒಳ್ಳೆ ಶುಗರ್ ಹಾಕ್ತಾನ. ಇದು ವೇಸ್ಟ್ ಶುಗರ್, 3rd ಕ್ಲಾಸ್ ಶುಗರ್ ಅಂತೀವಿ. ಇದು ಎಕ್ಸ್ಪೈರಿ ಆಯಿತು, ಇನ್ನು ಬಿಸಾಡಬೇಕು. ಇವನೇನು ಮಾಡ್ತಾನೆ, ಅದೇ ಹೇಳಿದ್ನಲ್ಲ, ಒಂದು ಬ್ಯಾಗಿಗೆ ಎಷ್ಟು ರೂಪಾಯಿ ಇರುತ್ತೆ, ಅವನು ಅದನ್ನು ತುಂಬ ಕಡಿಮೆಗೆ ಇಲ್ಲಿ ಇವರಿಗೆ ತಂದು ಕೊಡ್ತಾರೆ. ಇವರು ಇದನ್ನು ಬೆಲ್ಲ ಮಾಡಿಕೊಂಡು ನಮಗೆ ತಿನ್ನಿಸ್ತಾನೆ. ಆದರೆ ನಿಮ್ಗೆ ಗೊತ್ತಾ, ಈ ಬೆಲ್ಲ ತಯಾರಿಸುವವನು ಯಾವುದೇ ಲೈಸೆನ್ಸ್ ಹೊಂದಿಲ್ಲ, ಇವನು ಯಾವುದೇ ಬ್ರ್ಯಾಂಡ್ ಹೊಂದಿಲ್ಲ, ಏನೂ ಹೊಂದದೆ ರಾಜಾರೋಷವಾಗಿ ಈ ದಂಧೆನ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಆಹಾರಾಧಿಕಾರಿಗಳಾಗಲಿ, ನಮ್ಮ ಪೊಲೀಸ್ ಆಗಲಿ, ನಮ್ಮ ಜಿಲ್ಲಾಡಳಿತ ಆಗಲಿ ಇದರ ಬಗ್ಗೆ ಯಾವ ಕ್ರಮನೂ ಕೈಗೊಂಡಿಲ್ಲ. ನಿರಂತರವಾಗಿ ಜನರಿಗೆ ವಿಷ ತಿನ್ನಿಸುವಂಥ ಇಂಥ ಖದೀಮರಿಗೆ ಅವಕಾಶ ಮಾಡಿಕೊಟ್ಟವರು ಜಿಲ್ಲಾಧಿಕಾರಿಗಳಿಗೆ ಇದು ಕಾಣಲಿಲ್ವಾ? ಈ ಪ್ರಶ್ನೆಗೆ ನೀವು ಜಿಲ್ಲಾಧಿಕಾರಿಗಳಿಗೆ ಉತ್ತರ ಕೊಡಲೇಬೇಕು. ಏನ್ ಮಾಡ್ತಿದ್ದೀರಾ? 40 ವರ್ಷದಿಂದ ಈ ವಿಷ ಆಹಾರ ದಂಧೆ ಮಾಡ್ತಿರೋನ ಬಗ್ಗೆ ಈ ಶುಗರನ್ನ, ಅದನ್ನ ಮತ್ತೆ ಆ ಕೆಮಿಕಲ್ ಅನ್ನ ಎಲ್ಲ ಮಿಕ್ಸ್ ಮಾಡಿ ಇವನು ಆರ್ಗ್ಯಾನಿಕ್ ಬೆಲ್ಲ ಅಂತ ಜನರಿಗೆ ತಿನ್ನಿಸ್ತಾನೆ. ಇಂಥ ಒಂದು ಕರಾಳ ದಂಧೆ ಮಾಡುವನನ್ನ ಆಹಾರ ಉಗ್ರ ಅಂತ ಕರೆಯದೆ ಇನ್ನೇನ್ ಕರಿಬೇಕು? ಇಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕು? ಒಂದು ತುಂಡು ಕಬ್ಬು ಅರೆಯದೆ ಬೆಲ್ಲ ತಯಾರಿಸ್ತಾರೆ, ಗೊತ್ತಾ? ನಿಮ್ಮ ಹೆಸರೇನು ಸರ್? ರವಿಕುಮಾರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದನ್ನ?
ಇದು ಸುಮಾರು ವರ್ಷ. ಎಷ್ಟು ವರ್ಷದಿಂದ ಸರ್? ಒಂದು 42 ಇಯರ್ಸ್. 42 ಇಯರ್ಸಲ್ಲಿ ಹಿಂಗೆ ಮಾಡ್ತಿದ್ದೀರಾ? ಹೌದು. ಇದೇ ರೀತಿ ಬೆಲ್ಲ ಏನೂ ಇರಲಿ ಸರ್, ಅದು ಏನು ಆಮೇಲೆ ನೀವು ಮಾಡಿದ್ದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಆಮೇಲೆ ನನಗೆ ಬೆಲ್ಲ ತಯಾರಿಕೆ ಇದೆಯಲ್ಲ, ಬೆಲ್ಲ ತಯಾರಿಸೋದು ಹೇಗೆ ಅಂತ ಗೊತ್ತಾ ನಿಮಗೆ? ಒಂದು ಬೆಲ್ಲ ತಯಾರು ಅಂದ್ರೆ ಹೇಗೆ, ಬೆಲ್ಲ ಹೇಗೆ ತಯಾರಿಸಬೇಕು ನೀವು ಹೇಳಿ ನನಗೆ. ಕಬ್ಬಿನಲ್ಲಿ ಮೇಡಮ್. ಕಬ್ಬಿನಲ್ಲಿ ಏನು ಮಾಡಬೇಕು? ಕಬ್ಬಿನಲ್ಲಿ ರಸ ತೆಗೆದುಬಿಟ್ಟು ಆ ಪೆನಂಬ್ಲ ವೃತ್ತ ಎದೆಸಿ. ಓಕೆ, ಇಲ್ಲಿ ಏನಾದರೂ ಪ್ರೊಸೆಸ್ ಆಗ್ತಿದೆಯಾ ಅಂತದ್ದು? ಸರ್ ಅಲ್ಲ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ ಹೇಳಿ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಇದನ್ನ ಆರ್ಗ್ಯಾನಿಕ್ ಬೆಲ್ಲನ ಅಥವಾ ಬೇರೆ ಬೆಲ್ಲನ? ಈಗ ಇಲ್ಲಿ ಬೆಲ್ಲ ತಯಾರು ಮಾಡ್ತಿದ್ದೀರಾ, ಏನ್ ಅಲ್ಲಲ್ಲ, ನೀವು ಇದನ್ನ ಒಂದು ಜಾಗ್ರಿ ಪೌಡ್ರು ಡೆಲ್ಲಿಯಿಂದ ಒಂದು ಬೆಲ್ಲ ತರಿಸ್ಕೊಂಡು, ಅದಾದ್ಮೇಲೆ ಒಂದು ಬೆಲ್ಲದ ಪೌಡರ್ ಅಂತ ತೋರಿಸೋರು ಅದನ್ನ ತರಿಸ್ಕೊಂತ ಇದ್ದಾರೆ. ಇಲ್ಲೊಂದು ಬೆಲ್ಲದ ಪೌಡರ್ ಜಾಗ್ರಿ ಪೌಡರ್ ಅಂತ ಇದೆ, ಇದನ್ನು ತರಿಸ್ಕೊಂತ ಇದ್ದಾರೆ. ಮೂರನ್ನು ಮಿಕ್ಸ್ ಮಾಡಿ ಸಕ್ಕರೆ ಪೊಲೀಸ್ ಕಳಿಸ್ತೀನಿ ನಾನೀಗ. ಈಗ ಅವೆಲ್ಲ ಬೇಡ, ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ರಿ. ನನಗೆ ಕರೆಕ್ಟ್ ಆಗಿ ಉತ್ತರ ಕೊಡಿ, ಇಲ್ಲಾಂದ್ರೆ ನಾನು ಇನ್ನು ಜಾಸ್ತಿ ಗಲಾಟೆ ಮಾಡಿಸಿದ್ರೆ ನಾನು ಪೊಲೀಸ್ ಕಳಿಸ್ತೀನಿ ಈಗ ಅಷ್ಟೇ. ಅಲ್ಲದೇ ಹೇಳಿ, ಈಗ ಹೇಳಿ, ಈಗ ಏನ್ ತಯಾರು ಮಾಡ್ತಿದ್ದೀರಿ ಇದು? ಇಲ್ಲಿ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಇಲ್ಲಿ ಬನ್ನಿ. ಇದೇನು ಸರ್ ಇವೆಲ್ಲ ಏನು? ಹೌದು, ಏನು ತಿನ್ನಕ್ಕ, ದನಕ್ಕ, ನಾಯಿಗಳಿಗ, ಮನುಷ್ಯನಿಗ, ಯಾರಿಗೆ? ಹೌದಾ? ಪಾಯಸಕ್ಕಲ್ವಕ್ಕೆ ಜನರಿಗೆ ತಿನ್ನಕ್ಕೆ ನೀವು ಬೆಲ್ಲ ಮಾಡ್ತಿರೋದು ತಾನೇ? ಜನರಿಗೆ ತಿನ್ನಕ್ಕೆ ಬೆಲ್ಲ ಮಾಡ್ತಿರೋದು. ನಿಮ್ಮ ಮಕ್ಕಳಿಗೆ ತಿನ್ನಿಸ್ತೀರೇನ್ರಿ ಇಂಥದ್ದನ್ನ? ಏನು 3 ಫ್ಯಾಕ್ಟರಿ ಒಂದು ಇಟ್ಲದೆ. ಆಯ್ತು, ಫಸ್ಟ್ ನಿಮ್ದು ಹೇಳಿ, ಉಳಿದವ್ರು ನಾನು ಆಮೇಲೆ ಹೇಳ್ಕೊಳ್ತೀನಿ. ಇದೆಲ್ಲ ಏನು ಸರ್? ಬನ್ನಿ ಇದೆಲ್ಲ ಏನು ಮೂಟೆ ಮೇಡಮ್? ಏನು ಮೂಟೆ? ನಮ್ದು ರಾ ಮೆಟೀರಿಯಲ್ ಮೇಡಮ್. ರಾ ಮೆಟೀರಿಯಲ್ ಎಲ್ಲಿಂದ ತರ್ತೀರಾ ನೀವು? ಇದು ಪುಂಗ್ನೂರು, ಪಲ್ಮೇರು, ಇಲ್ಲಿ ಮಾರ್ಕೆಟ್ ಆಡಿದೆ. ಇದಕ್ಕೆ ಇದಿಲ್ಲಿದೆ ಇದು ತಿನ್ನೋ ವಸ್ತು ತಾನೆ? ಹೌದಮ್ಮ, ಇದು ತಿನ್ನೋ ವಸ್ತು ತಾನೆ, ನಿಮ್ಗೆ ಗೊತ್ತು ತಾನೆ? ಮಾರ್ಕೆಟ್ ಆಡಲ್ಲ ವ್ಯಾಪಾರ ಮಾಡೋದು ಮೇಡಮ್. ಸರ್ ಒಂದು ನಿಮಿಷ, ಪ್ರಶಾಂತ್ ಅವರು ಯಾರೇ ಮಾಡಿ ಈಗ ಅವರನ್ನು ನಾನು ಒಳಗೆ ಹಾಕಿಸ್ತೀನಿ, ಅವರನ್ನು ಒಳಗೆ. ತಿನ್ನೋ ಫ್ಯಾಕ್ಟ್, ನೀವು ತಿನ್ನೋ ವಸ್ತು ಮಾಡೋದು ತಾನೆ? ನಿಮ್ಗೆ FSSAI ಆಹಾರ ಸುರಕ್ಷತಾ ಕಾಯ್ದೆಗಳಿರೋದು ಗೊತ್ತು ತಾನೆ? ಹೌದು ತಾನೆ? ಕಾಯ್ದೆ ಇದೆ ಅಂತ ಗೊತ್ತು ತಾನೆ ಸರ್? ಅದರಲ್ಲಿ ಯಾವುದೇ ಒಂದು ತಿನ್ನೋ ವಸ್ತುಗೆ ಪ್ಯಾಕೆಟ್ ಮಾಡಬೇಕಾದ್ರೆ ಹೇಗೆ ಪ್ಯಾಕೆಟ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ, ನನಗೆ ಯಾವ ಏನು ಬೇಡ ಅಂತ ನನಗೆ ಆನ್ಸರ್ ಕೊಡಿ. ನೀವು ಇಷ್ಟು 40 ವರ್ಷದಿಂದ ಜನರಿಗೆ ಬೆಲ್ಲ ತಿನ್ನಿಸ್ತಿದ್ರಲ್ಲ, ನನಗೆ ಇವತ್ತು ಆನ್ಸರ್ ಕೊಡಿ. ಎಲ್ಲರನ್ನೂ ಹಿಡಿತೀನಿ ನಾನು, ಇದಕ್ಕೆ ಆನ್ಸರ್ ಕೊಡಿ. ಇದು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ನಿಮಗೆ? ಇದು ಎಕ್ಸ್ಪೈರಿ ಆಗಿರುವಂತದ್ದ? ಇದು ಎಕ್ಸ್ಪೈರಿ ಆಗಿರುವಂತದ್ದ? ಯಾಕೆ ಮಾಡ್ತೀವಿ? ಏನು ಅಂತ ಮಾಡ್ತೀರಾ? ಯಾಕೋಸ್ಕರ ಮಾಡ್ತೀರಾ? ಏನಕ್ಕೆ? ನಾವು ತಯಾರು ಮಾಡಿ ತಯಾರು ಮಾಡಕ್ಕೆ ನೀವೇ, ನಿಮ್ಮ ಲೈಸೆನ್ಸ್ ಎಲ್ಲಿ? ಕೊಡಿ, ಬನ್ನಿ ಕೊಡಿ, ಲೈಸೆನ್ಸ್ ಕೊಡಿ, ಬನ್ನಿ. ಅಲ್ಲ, ನೀವು ಲೈಸೆನ್ಸ್ ಇದೆ ನೋಡಿ, ಯಾವುದೇ ಒಂದು ಫುಡ್ ತಯಾರು ಮಾಡ್ಬೇಕು ಲೈಸೆನ್ಸ್ ಬೇಕು, ಆಹಾರ ತಯಾರು ಮಾಡ್ಬೇಕು. ಎಲ್ಲಿದೆ ಲೈಸೆನ್ಸ್ ಕೊಡಿ. ನೀವು ಕನ್ನಡದಲ್ಲಿ ಮಾತಾಡಿ, ನಿಮ್ ಕನ್ನಡ ಅದೇ. ನನಗೆ ಈಗ ಲೈಸೆನ್ಸ್ ಕೊಡಿ, ನನಗೆ ಅಲ್ಲಿ ಏನೂ ಇಲ್ಲ ಸರ್. ನೀವು ನನ್ನ ಹತ್ರ ಇದು ಮಾಡಕ್ಕೆ ಹೋಗ್ಬೇಡಿ, ಲೈಸೆನ್ಸ್ ಕೊಡಿ ನನಗೆ ಫುಡ್ ಇದ್ದು. ನೀವು ಏನೀಗ ಬೆಲ್ಲ ತಯಾರು ಮಾಡ್ತೀರಾ ಅಂತಂದ್ರೆ ಒಂದು ತುಂಡು ಕಬ್ಬಿಲ್ಲ ಇಲ್ಲಿ, ಅದು ಹೆಂಗೆ ಬೆಲ್ಲ ತಯಾರು ಮಾಡ್ತೀರಾ ನೀವು? ನಿಮ್ಮ ಹೆಸರೇನು? ನಮ್ಮ ಹೆಸರು ರವಿಕುಮಾರ್ ಸರ್. ರವಿಕುಮಾರ್ ಅವರೇ, ನೀವು ಇದನ್ನೆಲ್ಲ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಂಡ್ರಿ ಅಂತ ಹೇಳಿದ್ರಿ. ಯಾವ ರೀತಿ ನೀವು ಪ್ರೋಸೆಸ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಒಲೆ ಇದೆ, ಆಯ್ತು. ಈಗ ಯಾವ್ದಾವ್ದು ಹಾಕ್ತೀರಿ ಹೇಳಿ ಫಸ್ಟು. ಅದೆಲ್ಲ ಬೆಲ್ಲ ಮಂಡ್ಯದು ಅಲ್ಲಪ್ಪ, ಬೆಲ್ಲ ಇತ್ತು ಅಲ್ಲಿ ಆ ಬಾಕ್ಸಲ್ಲಿ ಇರೋ ಬೆಲ್ಲ ಒಂದು, ಅದು ಇದೆ. ಅದಾದ್ಮೇಲೆ ಜಾಗ್ರಿ ಪೌಡರ್ ಅಂತ ಇದೆ ಆ ಕಡೆ ಮೂಟೆ. ಇದು ಬಕೆಟ್ ಬೆಲ್ಲ, ಇದು ಮಂಡ್ಯದು. ಪುನದು ಇದು ನಮ್ಮ ಲೋಕಲ್ ಮಾರ್ಕೆಟ್ ಯಾರ್ದು. ಡೆಲ್ಲಿದು 4-5 ಕ್ವಾಲಿಟಿ ಬೆಲ್ಲನ ಮಿಕ್ಸ್ ಮಾಡಿ. ಸಕ್ಕರೆ ಅಂದ್ರೆ ಕನ್ಸರಿ ಸಕ್ಕರೆ ಮೇಡಮ್. ಇದು ಗೊತ್ತು ನನಗೆ. ಎಲ್ಲಿ ಸಕ್ಕರೆ ಹೇಳಿ? ಅದೆಲ್ಲಿದೆ ಸಕ್ಕರೆ? ಸಕ್ಕರೆ ಇದೆ ಸರ್ ಇಲ್ಲಿ. ಅದು ಅಷ್ಟು ಸೇರಿಸಿ ನೀವು ಪ್ಯಾಕ್ ಮಾಡಿ, ಪಾಕ ಮಾಡಿ, ಮುದ್ದೆ ಮಾಡಿ, ಲಾಡು ತರ ಮಾಡಿ ಅದನ್ನ ಎಲ್ಲಿ ಕಳಿಸ್ತೀರಿ? ಕೇರಳ. ಅದನ್ನೇ ಬಾಕ್ಸ್ ಮಾಡ್ತೀರಾ ಅಥವಾ ಹೆಂಗ್ ಮಾಡ್ತೀರಾ? ಮೊದಲಿಂದ ಓದಿಲ್ಲ ಮೇಡಮ್, ಇವತ್ತು ಗೊತ್ತಿಲ್ಲ ಮೇಡಮ್. ಮೊದಲಿಂದ ಕರ್ನಾಟಕ ಕಲಿಸೋದಿಲ್ಲ ಮೇಡಮ್. ಈ ಬೆಲ್ಲ ಏನು ಫಸ್ಟ್ ಬೆಲ್ಲನ ಸೆಕೆಂಡ್ಸ್ ಬೆಲ್ಲನ? ಸೆಕೆಂಡ್ ಕ್ವಾಲಿಟಿ ಮೇಡಮ್. ಉಂಡೆ ಚಪ್ಪ ಮೇಡಮ್, ಹಲ್ವಾ ಪಾಯಸ ಹೋದ್ ಮೇಡಮ್. ಆಕ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ ಸರ್ ಹಿಂಗೆ ಬೆಲ್ಲ ಮಾಡಕ್ಕೆ. ಯಾರು ಕೊಟ್ಟಿದ್ದಾರೆ? ಇವರು ಪರವಾನಗಿ ತಗೊಂಡಿಲ್ಲ ಮೇಡಮ್. ಇವರು ಪರವಾನಗಿ ಇಲ್ಲ ಸರ್, ಬೆಲ್ಲ ಮಾಡೋ ರೀತಿ ಇಲ್ಲ ಇವ್ರ ಹತ್ರ. ಆಹಾರ ಪರವಾನಗಿ ಇದೆ, ಆಹಾರ ಪರವಾನಗಿ ಇದೆ ನಿಮ್ದು. ಮಾತಾಡ್ರಿ ಇವ್ರ ಹತ್ರ, ಮಾತಾಡಿ. ಈಗ ಮಾತಾಡಿ, ಪರವಾನಗಿ ಎಲ್ಲಿದೆ ನಿಮ್ದು? ಜೊತೆಗೆ ಎಕ್ಸಾಮ್ ಮಾಡಿಸಿದಾರ, ಪರೀಕ್ಷೆ ಎಲ್ಲಾರು ಮಾಡಿಸಿದಾರ? ಬೆಲ್ಲನ ಯಾವ್ದಾರು ಪರೀಕ್ಷೆ ಮಾಡಿಸಿದ್ರಾ? ಮಾತಾಡ್ರಿ. ನಮ್ಗೆ ಕನ್ನಡ ಮತ್ತೆ ಬರಲ್ಲ, ತೆಲುಗು ಬರಲ್ಲ. ಕನ್ನಡದಲ್ಲಿ ಮಾತಾಡಿ, ಗೊತ್ತಾಯ್ತಾ? ಕನ್ನಡದಲ್ಲೇ ಹೇಳಿ.
ನೀವು ಈ ರೀತಿ ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಸರ್ ಮಾಡ್ತಾ ಇದು ಇದ್ದೀರಿ ಬೆಲ್ಲನೇ ಅಲ್ಲ, ದಿಸ್ ಇಸ್ ನಾಟ್ ಬೆಲ್ಲ. ಇದನ್ನ ಬೆಲ್ಲ ಅಂತ ಯಾವನಾದ್ರೂ ನೀವು ಹೇಳಿದ್ರೆ ಅಷ್ಟೇ ಸರ್. ಇದನ್ನ ಬೆಲ್ಲ ಅಂತ ಯಾರು ಹೇಳ್ತಾರೆ ಸರ್? ಬೆಲ್ಲಕ್ಕೆ ಏನು ಸಕ್ಕರೆ ಹಾಕ್ತಾರೆ ಅಂದ್ರೆ ಇವೆಲ್ಲ ಬೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರುವಂತ ಕೊಳಕು ಬೆಲ್ಲ ತಾನೆ, ಇವೆಲ್ಲ ಹಾಳಾಗಿರೋ ಬೆಲ್ಲ ತಾನೆ ಅಲ್ವಾ ಅಂತ ಅಲ್ವಾ ಕೇಳಿ ನನಗೆ. ಹೌದಾ ಅಲ್ವಾ ಹೇಳಿ, ಹೌದಲ್ವಾ ಹೇಳಿ ಸರ್. ಇವೆಲ್ಲ ಎಕ್ಸ್ಪೈರಿ ಆಗಿರುವಂತ ವೇಸ್ಟ್ ಬೆಲ್ಲ ತಾನೆ ಸರ್. ಆಹಾರ ಸುರಕ್ಷತಾ ಅಧಿಕಾರಿಗಳೇನು ಕುರುಡ್ರ? ಬಂಗಾರಪೇಟೆ ಪೊಲೀಸರೇನು ನಿದ್ದೆ ಮಾಡ್ತಿದಾರ? ಕಳೆದ 40 ವರ್ಷದಿಂದ ಈ ರವಿಕುಮಾರ್ ಅನ್ನುವ ಈ ಬೆಲ್ಲ ತಯಾರಿಸ್ತಿದ್ರೆ ನಮ್ಮ ಆಹಾರ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನಮ್ಮ ಪೊಲೀಸರು ಏನು ಮಾಡ್ತಿದ್ದಾರೆ? ಈ ಸರ್ಕಾರಕ್ಕೆ ಜೀವವೇ ಇಲ್ವೋ? ಇಷ್ಟೊಂದು ವಿಷ ಆಹಾರ ದಂಧೆ ನಡೀತಿದ್ರೆ ಇವ್ರೇನು ಮಲಗಿದಾರೇನ್ರಿ? ಇವ್ರು ಏನಕ್ಕೆ ಬೇಕು? ಇವ್ರಿಗೆ ಸಂಬಳ ಯಾಕೆ ಕೊಡಬೇಕು? ಇಷ್ಟಿಷ್ಟು ದೊಡ್ಡ 4-5 ಗೋಡೌನಲ್ಲಿ 40 ವರ್ಷದಿಂದ ಇಂಥ ನೋಡಿ ಸೋಡಿಯಂ ಹೈಡ್ರೋಸಲ್ಫೇಟ್ನಂತ ಇಂಥ ವಿಷವನ್ನ ಹಾಕಿ ಜನರನ್ನ ನಿತ್ಯ ಕೊಲ್ತಿದ್ರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇವರಿಗೆ ಕಣ್ಣಿಗೆ ಕಾಣಲ್ವಾ ಅಥವಾ ಕಣ್ಣಿಗೆ ಕಂಡ್ರೂ ಕೂಡ ಕಣ್ಮುಚ್ಚಿ ಕುಳ್ತಿದ್ದಾರೆ ಅಂತ ನನ್ನ ಪ್ರಶ್ನೆ. ಯಾಕಂದರೆ ಇವರಿಗೆ ತಿಂಗಳು ಇಷ್ಟಂತ ಕಮಿಷನ್ ಹೋಗುತ್ತೆ, ಲಂಚ ಹೋಗುತ್ತೆ ಅಂತ ಹೇಳ್ಕೊಂಡು ಇಷ್ಟು ದೊಡ್ಡ ವಿಷ ಆಹಾರದ ಸಾಮ್ರಾಜ್ಯವನ್ನು ನೋಡಿಕೊಂಡು ಕೂಡ ಇವರು ಸುಮ್ಮನಿದ್ದಾರೆ ಅಂತಂದರೆ ಈ ಸಾಮ್ರಾಜ್ಯಕ್ಕೆ ಭಯ ಬಿದ್ದು ಅಧಿಕಾರಿಗಳು ಸುಮ್ಮನಿದ್ದಾರೆ, ಅಥವಾ ಇವರಿಗೆ ತಿಂಗಳು ಕಮಿಷನ್ ಹೋಗುತ್ತೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕಂದರೆ 40 ವರ್ಷ, 1-2 ವರ್ಷ ಆದರೆ ಓಕೆ, 40 ವರ್ಷದಿಂದ ಈ ದಂಧೆನ ರಾಜಾರೋಷವಾಗಿ ಮಾಡ್ತಿದ್ದಾರಂದ್ರೆ ನಮ್ಮ ಕಾಯ್ದೆಗೆ ಮರ್ಯಾದಿಲ್ವಾ? ಆಹಾರ ಸುರಕ್ಷತಾ ಕಾಯ್ದೆಗೆ ಏನೋ ಒಂದು ಗೌರವವೇ ಇಲ್ವಾ? ಬೆಲ್ಲ ತಯಾರಿಕೆಯ ಕೊಳಕು ರಹಸ್ಯ ಬಯಲು. ನಿಜವಾಗ್ಲೂ ನಾನು ಸಾಕಷ್ಟು ಫುಡ್ ಸ್ಟೋರಿ ಮಾಡಿದ್ದೀನಿ, ಆದರೆ ಆ ಫುಡ್ ಸ್ಟೋರಿ ಮಾಡುವಾಗ ನನಗೆ ಇಷ್ಟು ಕೋಪ ಒಂದು ಸಲ ಉಪ್ಪಿನಕಾಯಿ ಸ್ಟೋರಿ ಮಾಡುವಾಗ ಬಂದಿತ್ತು. ಇವತ್ತು ಮತ್ತೆ ನನ್ನ ಮೈಯೆಲ್ಲ ಉರಿದು ಹೋಗ್ತಾ ಇದೆ. ಯಾಕಂದರೆ ಇವರು ಬೆಲ್ಲ ತಯಾರಿಸೋ ರೀತಿ ಇದೆಯಲ್ಲ, ಅದು ನಾವು ನಿಜ ಹೇಳ್ತೀನಿ, ಪ್ರಾಣಿಗಳಿಗೂ ಕೂಡ ಆ ರೀತಿ ಆಹಾರ ತಯಾರಿಸಲ್ಲ. ನೋಡಿ ಇಲ್ಲಿ ಇವನು ಬೆಲ್ಲ ತಯಾರಿಸ್ತಿದ್ದೆ ನೋಡಿ, ಈ ಬೆಲ್ಲಗಳು ಹುಳ ಎಲ್ಲ ಆಗಿಬಿಟ್ಟಿದೆ, ಅದರೊಳಗೆ ಹುಳ ಆಗಿ ಏನೇನೋ ಆಗಿಬಿಟ್ಟಿರುವಂಥ ಬೆಲ್ಲ ಇದು. ಇದನ್ನು ಮತ್ತೆ ನೋಡಿ ಈ ರೀತಿ ರಾಶಿ ಬೆಲ್ಲ, ಇದನ್ನು ಬೆಲ್ಲದ ಪುಡಿ ಅಂತೆ. ಯಾಕೆ ಇಷ್ಟೊಂದು ಸಿಟ್ಟು ಬರುತ್ತೆ ಜಿಲ್ಲಾಡಳಿತದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ, ಈ ಅಧಿಕಾರಿಗಳ ಮೇಲೆ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ. ಅಬ್ಬಬ್ಬಬ್ಬಬ್ಬಾ, ಇದು ಬೆಲ್ಲನ ಅಲ್ಲ ಮರಳು ರಾಶಿಯ ಅಂತ ನಮ್ಗೆ ಅವೆಲ್ಲ ಕೊಳೆತಿರುವಂಥ ಬೆಲ್ಲದ ಅದನ್ನೆಲ್ಲ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾರೆ. ಒಂದೊಂದು ಬಗೆಯ ಬೆಲ್ಲ ಅಲ್ಲ ನೋಡಿ, ಇದೊಂದು ಬಗೆಯ ಬೆಲ್ಲ, ಅಲ್ಲಿ ಹುಳ ಬಿದ್ದಂಗೆ ಬಿದ್ದಿತ್ತಲ್ಲ ಅದೊಂದು, ಇದೊಂದು ಪುಡಿ, ಇದೊಂದು ಇನ್ನೊಂದು, ಇನ್ನು ಅಲ್ಲಿ ಹೋಗುವಾಗ ಸಕ್ಕರೆ, ಈ ರೀತಿ ಗುಡ್ಡೆ ಹಾಕ್ತಾರೆ. ಎಷ್ಟು ಕೊಳಕಾಗಿದೆ ರೀ, ಎಷ್ಟು ಕೊಳಕಾಗಿದೆ ಅಂತಂದರೆ ವಾಂತಿ ಬರುತ್ತೆ, ಅಷ್ಟು ಸ್ಮೆಲ್. ಹೆಂಗೆ ಗುಡ್ಡೆ ಹಾಕಿದ್ದಾನೆ ನೋಡಿ. ಅವನು ಬಳಸೋ ಸಲಾಕೆಗಳೆಲ್ಲ ನೋಡಿ ನೋಡಿ ನೋಡಿ. ಇದು ನಾವು ಈ ಗದ್ದೆಗೆ ಇದು ಹಾಕಕ್ಕೆ ಮಾಡ್ತೀವಲ್ಲ ಅದನ್ನು, ಅದು ಗದ್ದೆ ಮಣ್ಣು ಮಾಡೋಕ್ಕೆ ನೋಡಿ ಈ ಸಲಾಕೆಗಳನ್ನೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಇದು ನಾವು ತಿನ್ನೋ ಬೆಲ್ಲ ತಯಾರಿಸೋಕೆ ರೀತಿ ಫ್ಯಾಕ್ಟ್ರಿಗಳು ನೋಡಿ. ಇಲ್ಲಿ ನೋಡಿ ಗೋಣಿ ಚೀಲಲ್ಲಿ ಹಂಗೆ ಇದು ಅದನ್ನೇ ಹಾಕಿದ್ದಾನೆ. ಅದು ನನ್ನ ಹತ್ರ ಹೇಳ್ತಾನೆ, ಇಲ್ಲ ವೇಸ್ಟ್ ರೀ, ವೇಸ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅವ್ನು ವೇಸ್ಟ್, ಅವನು ಹಣೆ ಬರ. ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟುಕೊಂಡು ಒಂದು ಇಷ್ಟು ಅಂತಃಕರಣ ಇಲ್ಲ ಇವರು ಇಂಥ ದಂಧೆ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಆ ಸೋಡಿಯಂ ಹೈಡ್ರೋಸಲ್ಫೇಟ್ ಇದ್ದು ಅಲ್ಲಲ್ಲಿ ನಾವೀಗ ಬಂದಾಗೆಲ್ಲ ಅಡಗಿಸಿಡ್ತಾ ಇದ್ದಾರೆ. ವೇಸ್ಟ್ ಬೆಲ್ಲ ಪುಡಿ ಮಾಡ್ತಾರೆ ಇದೆ. ಇದೇನೆ ಈಗ ನೋಡಿ, ಇದೆಲ್ಲ ವೇಸ್ಟ್ ಆಗಿರುವಂಥ ಬೆಲ್ಲ ಸೊಲ್ಲಾಪುರದಿಂದ ಬರುತ್ತಂತೆ, ಮಂಡ್ಯದಿಂದ ಬರುತ್ತಂತೆ, ಎಲ್ಲೆಲ್ಲಿ ಹಾಳಾಗಿರುತ್ತೆ ನೋಡಿ, ಅದನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ ಇವರು. ಎತ್ಕೊಂಡು ಬಂದು ಇದನ್ನು ಪುಡಿ ಮಾಡ್ತಾನೆ ನೋಡಿ ಈ ಬೆಲ್ಲನೆಲ್ಲ. ಬಟ್ ಇದನ್ನು ಬೆಲ್ಲ ಅಂತ ಒಪ್ಕೊಳ್ಳೋದು, ಅದು ಹೇಗೆ ಬೆಲ್ಲ ಅಂತ ಒಪ್ಕೊಳ್ಬೇಕು ದೇವರೇ ನೋಡಿ. ಮಣ್ಣು ಡಬ್ಬ ಇದಕ್ಕಿಂತ ಕೊಳಕಾಗಿದೆ, ಸೆಗಣಿಗಿಂತಲೂ ಕೊಳಕಾಗಿದೆ ನಿಜವಾಗ್ಲೂ. ವಸ್ತುವಿನ ಮೇಲೆ ಇವರು ಇದು ಮಾಡುವಂಥ ಡಾಂಬರ್ ಕೂಡ ಡಬ್ಬಗಳು ಈ ರೀತಿ ಇರಲ್ಲ ನೋಡಿ, ಈ ರೀತಿನೂ ಬಂದುಬಿಡುತ್ತೆ ಅನಿಸುತ್ತೆ ಬೆಲ್ಲಗಳೆಲ್ಲ. ದೇವರೇ ಕಾಪಾಡಬೇಕು ಇವರನ್ನೆಲ್ಲ. ಸೆಕೆಂಡ್ಸ್ ಬೆಲ್ಲ ತಯಾರಿಸ್ತಾರಂತೆ ಖದೀಮರು. ನಾವು ಬೇಕಾದ್ರೆ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮಾಡಿ ನಾವು ಕಳಿಸ್ತೀವಿ. ಅಲ್ಲ ಈಗ ನೀವು ಈ ಗನ್ನಿ ಬ್ಯಾಗಲ್ಲಿ ಬರ್ತಕ್ಕಂಥ ಬೆಲ್ಲದ ಪೌಡ್ರು ಒಂದು, ಎರಡನೇದು ಡೆಲ್ಲಿಯಿಂದ ಬರ್ತಕ್ಕಂಥದ್ದು ಬೆಲ್ಲ, ಈಗ ಎರಡನ್ನೂ ತಗೊಂಡು ಕರಗಿಸ್ತೀರಿ ಹೌದಾ? ಕರಗಿಸೋದಲ್ಲಿ ಇಲ್ಲ ಸರ್, ಅಲ್ಲಿ ಪಾಕದಲ್ಲಿ ಅದು ಬಕೆಟ್ ಬೆಲ್ಲ ಆಯ್ತು, ಎಲ್ಲ ಆಯ್ತು. ಇದು ಯಾಕೆ ಹಿಂಗಿದೆ?
ಇದು ಯಾರು ಸರ್? ನೀವೇನ್ ತಯಾರು ಮಾಡ್ತಿದ್ದೀರಾ? ನೀವೇನ್ ತಯಾರು ಮಾಡ್ತಿದ್ದೀರಾ? ಏನಕ್ಕೋಸ್ಕರ ತಯಾರು ಮಾಡ್ತಿದ್ದೀರಾ? ತಿನ್ನಕ್ ಯೂಸ್ ಮಾಡ್ತಿದ್ದೀರಾ? ಈ ರೀತಿ ತಿನ್ನೋದನ್ನ ಹಿಂಗ್ ಮಾಡ್ತಾರೆ ಸರ್. ಪ್ಲಾಸ್ಟಿಕ್ ಕವರ್ ಅಲ್ಲ ರೀ, ಹಿಂಗೆಲ್ಲ ತಿನ್ನೋ ಬೆಲ್ಲ ಹಿಂಗ ಹಾಕ್ತಾರ? ಹಿಂಗೆಲ್ಲ ತಿನ್ನೋ ಬೆಲ್ಲನ ಹಾಕ್ತಾರೇನ್ರಿ? ತಿನ್ನೋ ಬೆಲ್ಲ ಹಾಕ್ತಾರ ಹಿಂಗೇನ್ರಿ? ಹೆಂಗ್ ಹಾಕ್ತೀರಾ ನೀವು? ಹೆಂಗ್ ಹಾಕ್ತೀರಾ ತಿನ್ನೋ ಬೆಲ್ಲನ? ನಿಮ್ಗೆ ಯಾಕೆ ಬರುತ್ತೆ ಈ ಬೆಲ್ಲ? ನೀವ್ ಯಾರು? ಈಗ ತಿನ್ನೋ ಬೆಲ್ಲ ನೋಡ್ರಿ, ನನಗೂ ಗೊತ್ತು, ನೀವು ನನಗೇನ್ ಕಲಿಸ್ಬೇಕಾಗಿಲ್ಲ. ಬೆಲ್ಲ ತಯಾರು ಮಾಡುವವರು ಅವರ ಗಾಣದ ಮನೆಯಲ್ಲಿ ಬೆಲ್ಲ ತಯಾರು ಮಾಡ್ಕೊಂಡು ಮಾರ್ಕೆಟಿಗೆ ಹಾಕ್ತಾರೆ, ಮಾರಾಟ ಮಾಡ್ತಾರೆ. ನಿಮ್ಗೆ ಯಾಕೆ ಬಂತು? ನಿಮ್ಗೆ ಯಾಕೆ ಬರುತ್ತೆ? ನಮ್ಗೆ ತಿನ್ನಕ್ ಬೇಕಲ್ಲ. ನೀವೇನ್ ತಿನ್ನೋದು? ಇಲ್ಲಿ ಈ ರೀತಿ ಆರ್ಗ್ಯಾನಿಕ್ ಬೆಲ್ಲ ಅಂತ ತಯಾರು ಮಾಡ್ಕೊಂಡು ಕೊಳಕಾಗಿರುವಂತ ವಸ್ತುಗಳನ್ನ ಹಾಕೊಂಡು ಈ ರೀತಿ ಬೆಲ್ಲ ತಯಾರು ಮಾಡೋದ? ಬನ್ನಿ ನೀವು ತೋರಿಸಿ ನಿಮ್ಗೆ. ಏನಿದು ಸರ್? ಸೆಕೆಂಡ್ಸ್ ಬೆಲ್ಲನ ಇದು? ಏನಕ್ಕೆ ಸೆಕೆಂಡ್ಸ್ ಬೆಲ್ಲ? ಬೆಲ್ಲದಲ್ಲಿ ಸೆಕೆಂಡ್ ಫಸ್ಟ್ ಅಂತ ಇರುತ್ತಾ? ಏನು ಯಾಕೆ ರೋಪಲ್ ಹಾಕ್ಬಾರ್ದು? ಮತ್ತಿನ್ನೇನು ರೋಪಲ್ ಹಾಕ್ಬಾರ್ದು? ಪಾರ್ಟಿ ಯಾವ ತರ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ನಾವು ರೆಡಿ ಮಾಡ್ತೀವಿ ಮೇಡಮ್. ನೀವ್ ಯಾಕೆ ಕ್ವಾಲಿಟಿ ತಯಾರು ಮಾಡ್ತೀರಿ? ಅವ್ರು ಮ್ಯಾನುಫ್ಯಾಕ್ಚರರ್ ಕ್ವಾಲಿಟಿ ತಯಾರು ಮಾಡಲ್ವಾ? ಅವ್ರು ಕೇಳಲ್ಲ. ಕೇರಳದವ್ರು ಕೇಳ್ತಾರೆ ಏನಂತ? ಈ ತರ ಬೆಲ್ಲ ಬೇಕು, ಕೊಳಕಾಗಿ ಬೇಕು ನನಗೆ, ಕಪ್ಪಾಗಿ ಹಾಳಾಗಿರುವ ಸಕ್ಕರೆ ಹಾಕಬೇಕು. ನೀವಲ್ಲ, ಆಯ್ತು, ನೀವು ಸಕ್ಕರೆ ಹಾಕಿ ಇಟ್ಕೊಂಡು ಬನ್ನಿ. ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀರಾ, ಬನ್ನಿ. ಆಯ್ತು. ಏನಕ್ಕೆ ಬೆಲ್ಲಕ್ಕೆ ಸಕ್ಕರೆ ಹಾಕ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾವ ಕಾನೂನಲ್ಲಿದೆ? ಯಾವ್ದು ಕಾನೂನಲ್ಲಿದೆ? ಬೆಲ್ಲ ಉಂಡೆ ಬರಲ್ಲ. ಯಾರು ಹೇಳಿದ್ರು? ಯಾಕೆ ಬೆಲ್ಲ ತಯಾರು ಮಾಡೋರು ಸಕ್ಕರೆ ಹಾಕ್ತಿಲ್ವಾ? ಸಕ್ಕರೆ ಹಾಕೊಂಡೆ ಬೆಲ್ಲ ಮಾಡ್ತಾರ? ಹೆಂಗ್ ಮಾಡ್ತಾರೆ? ಇದೇನು? ಅದು ಜಾಗ್ರಿ ಪೌಡ್ರು. ಹೆಂಗೆ ಜಾಗ್ರಿ ಪೌಡರ್? ಯಾವ ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಇದು? ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಅಂತ ಹಾಕ್ತೀರಾ? ನೋಡಿ ಸರ್, ಇದು ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ನೋಡಿ, ಬರುತ್ತಲ್ಲ ಪ್ಯಾಕೆಟ್ ಅಲ್ಲಿ. ನೋಡಿ ಇದು, ನೋಡಿ ಅದು ಪ್ರೆಸ್ ಆಗಲ್ಲ ಮೇಡಮ್, ಜಾಂಗ್ರಿ ಪೌಡರ್. ಅದು ಏನಿದೆ ಬೇರೆ ಪೌಡರ್? ಏನಿದೆ ರೀ? ನೋಡಿ ಸರ್, ಅಲ್ಲ ಪೌಡರ್ ತರ ಯಾವ್ದಿದೆ ತೋರ್ಸಪ್ಪ. ಏನಿದು? ಏನು ಈ ಪೌಡರ್ ತರ ಯಾವ್ದಿದೆ ತೋರಿಸಿ, ಬಿಲ್ಗಳು ಕೊಡಿ. ನಾವು ಸ್ಟಾಕ್ ಮಾಡಿರ್ತೀವಿ. ಆಯ್ತು ಸರ್, ಅದು ಸ್ವಲ್ಪ ಗಟ್ಟಿ ಆಗುತ್ತದೆ. ನೋಡ್ರಿ ಬಿಲ್. ನೋಡಿ ಸರ್, ಮಾರ್ಕ್ ಐತಲ್ಲ, ಡೈಮಂಡ್ 2 years ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ 2 years ಅಂತ ಹಾಕಿದ್ದಾರೆ. ಯಾವ 2 years ಇರ್ಬೋದು ಸರ್ ಚೀಲ. ಅಲ್ಲಪ್ಪ ನೋಡಿ, ಇದು ಪ್ಯಾಕ್ ಆದ್ಮೇಲೆ ಅವತ್ತು ಪ್ಯಾಕಿಂಗ್ ಡೇಟ್ ಇಲ್ಲಿ ಹಾಕ್ಬೇಕು. ಹಾಕದೇ ಇದ್ರೆ ಇದು ಮಿಸ್ಪ್ರಿಂಟೆಡ್ ಅಂತ. ಅಂದ್ರೆ ಯಾವ ಡೇಟಲ್ಲಿ ಇದು ಪ್ಯಾಕ್ ಆಯ್ತು ಅಂತಲೇ ಗೊತ್ತಿಲ್ವಲ್ಲ, ಅಲ್ಲಿಂದ 2 years ಅಂತ ಹೇಳ್ತೀರಿ ನೀವು. ಯಾವತ್ತು ಇದು ಪ್ಯಾಕ್ ಆಯ್ತು ಹೇಳಿ ಹೋಗ್ಲಿ ಸರ್. ನಮಗೆ ಬಂದೆಲ್ಲ ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಪ್ರಶ್ನೆ ಇಷ್ಟೇನೆ ಯಜಮಾನ್ರೆ. ನಾನು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ. ಈಗ ಈ ಪ್ಯಾಕೆಟ್ನ ನೀವು ತೊಗೊಂಡಿದ್ದೀರಿ, ಇದಕ್ಕೆ ಬಿಲ್ ಕೊಡ್ತೀರಿ, ಇಲ್ಲ ಅಂತ ಇಲ್ಲ. ಇದು ಯಾವತ್ತು ತಯಾರಾಯಿತು ಅಂತ ನೀವೇನಾರು ಹೇಳಕ್ ಸಾಧ್ಯನಾ? ನೋಡಿ, ಇಲ್ಲೆಲ್ಲಾರು ಬರ್ದಿದೆಯಾ? ಇದೆಲ್ಲ ನೋಡಿ ವೇಸ್ಟಾಜ್ ಹೋಗಿದೆ. ಇದನ್ನು ಕೂಡ ನೀವು ಬಳಸ್ತಾ ಇದ್ದೀರಿ, ಹೌದಾ? ಇದೇ ಸೇಮ್ ಸರ್, ಅದು ಬರೋದು. ಹೌದು, ಪ್ರೆಸ್ ಆಗಲ್ಲ. ಅದನ್ನ ಯಾವ ರೀತಿ ಇಟ್ಕೊಂಡಿದ್ದೀರಿ ಹೇಳಿ. ಈಗ ಏನು ಅಂದ್ರೆ ಯಾವುದೇ ಸ್ಟಾಕ್ ಇರ್ತಾವೆ ಕೇಳಿ, ಇಲ್ಲಿ ಯಾವುದೇ ಒಂದು ಪದಾರ್ಥನ ನೀವು ತಯಾರು ಮಾಡಬೇಕಾದ್ರೆ ಅದು ಹೈಜೆನಿಕ್ ಕಂಡೀಷನ್ ಅಲ್ಲಿ ತಯಾರು ಮಾಡಬೇಕು, ಶುಚಿತ್ವ ಕಾಪಾಡಬೇಕು, ಗುಣಮಟ್ಟ ಕಾಪಾಡಬೇಕು. ಎರಡೂ ಇಲ್ಲ ಅಂತಂದ್ರೆ ಯಾವ ರೀತಿ ತಯಾರು ಮಾಡ್ತೀರಿ? ಅದೇ ಹೇಳಿ, ಯಾವ ರೀತಿ ಮೇಡಮ್? ಎಲ್ಲ ಹೋಗಲ್ಲ ಬೇಡ, ನೋಡು ಅದೆಲ್ಲ ಮಿಕ್ಸ್ ಮಾಡಿ ನೋಡ್ರಿ ಸರ್, ಇವ್ರ ಕತೆಗಳು ನೋಡಿ ಮಿಕ್ಸ್ ಮಾಡ್ತಾರಂತೆ. ಮರಳು ಇದು 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 ಸಕ್ಕರೆ ಇದೆ ಸರ್, ಸಕ್ಕರೆ ಸರ್. ಅದು ವೇಸ್ಟ್ ಬಳಸೋದು ಸರ್. ಇವತ್ತು ಲೇಬರ್ ಬರಲ್ಲ, ಕೆಲಸ ಮಾಡಿಲ್ಲ. ಈಗ ಅದು ಬಳಸೋದು ಅದು. ಮತ್ತೆ ಆ ರೀತಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ಸರ್, ಅದನ್ನು ಹಾಗೆ ಸರ್, ಇದು ಬಳಸೋದೆ ಸರ್. ಅಲ್ಲಲ್ಲ, ಇದು ಬಳಸೋದೆ, ಇದು ಬಳಸೋದೆ, ಇದು ಬಳಸೋದೆ, ಅದು ಬಳಸೋದೆ, ನೋಡಿ ಅದು ಬಳಸೋದೆ. ಅದು ಬಳಸಲ್ಲ ಸರ್. ಅದು ಯಾಕೆ ಬಳಸಲ್ಲ ನೀವು? ಇದನ್ನೇ ಬಳಸೋರು ಅದನ್ನ ಯಾಕೆ ಬಳಸಲ್ಲ ರೀ? ಇನ್ನೇನು ನೋಡಿ ಸರ್, ಈ ಗೋಣು ನೋಡಿ, ಮಣ್ಣು ಮಣ್ಣು ಹೆಂಗೆ ಇದೆ ಅಲ್ಲ, ಮಣ್ಣು ಕೂಡ ಹಿಂಗ ಹಾಕಲ್ಲ ಸರ್ ನಾವು. ಅಲ್ಲಪ್ಪ, ಈಗ ನಾವು ಓಡಾಡ್ತಾ ಇದಾರಲ್ಲ ಎಲ್ಲಾರು ಜನ, ಅದನ್ನ ನೀವು ಬಂದು ಜನರು ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಅದನ್ನ ಟೇಬಲ್ ಮೇಲೆ ಇಟ್ಟು ಮಾಡಬೇಕು. ಹುಳ ಬಿದ್ದ ರಾಶಿ ರಾಶಿ ಬೆಲ್ಲ ಮರುಬಳಕೆ. ಈ
ಕೊಳಕು ಬೆಲ್ಲ ತಯಾರಿಸುವವರ ದರಿದ್ರ ಕೆಲಸಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇನ್ನೊಂದು ಗೋಡೌನ್ ಸಿಕ್ಕಿದೆ. ಈ ಗೋಡೌನಲ್ಲಿ ಬೆಲ್ಲ ಬಿಟ್ಟು ಹುಳ ಹುಪ್ಪುಟೆ ಎಲ್ಲ ಇದೆ ನೋಡಿ. ಆರಂಭದಲ್ಲೇ ನೋಡಿ ಇಲ್ಲಿ ಸಿಕ್ಕಿದೆ. ಇವರು ಏನೇನೋ ಹೇಳ್ತಾರೆ, ನಾವು ಅದು ಮಾಡ್ತೀವಿ, 4 ಕಲರ್ ಬೆಲ್ಲ ಹಾಕಿ ನಾವು ಅದು ತಿನ್ನಿಸ್ತೀವಿ, ಇದು ತಿನ್ನಿಸ್ತೀವಿ, ಕೇರಳ ಕಲಿಸ್ತೀವಿ, ಇದಕ್ಕೆ ಮಾಡ್ತೀವಿ, ಹಲ್ವಾ ಮಾಡಿಸ್ತೀವಿ ಅಂತ. ನೋಡಿ ಇವರು ಎಲ್ಲ ಎಕ್ಸ್ಪೈರಿ ಆಗಿರುವಂಥ ಇದು ಬೆಲ್ಲನ ತಗೊಂಡು ಬಂದು ಇಲ್ಲಿ ಮಿಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ನೋಡಿ ಎಲ್ಲ ಹುಳಗಳು ಬಂದಿವೆ. ಇನ್ನೊಂದು ನೋಡಿ, ನಮ್ಗೆ ಇಲ್ಲೊಂದು ಉದಾಹರಣೆ ಸಿಕ್ಕಿದೆ ನಮಗೆ. ಇದೊಂದು ಪ್ರೋ ನೇಚರ್ 100% ಆರ್ಗ್ಯಾನಿಕ್ ಜಾಗ್ರಿ ಅಂತ ಇವರು ಮಾಡಿದ್ದಾರೆ. ಇವನು 100% ಆರ್ಗ್ಯಾನಿಕ್ ಜಾಗ್ರಿ ಮಾಡುವವನು ಯಾಕೆ ಇವರಿಗೆ ಬೆಲ್ಲ ಕೊಟ್ಟಿರ್ತಾನೆ? ಕಾಮನ್ ಸೆನ್ಸ್ ತಾನೆ. ಈ ಒಂದು ಎಕ್ಸ್ಪೈರಿ ಡೇಟ್ ಆಗಿದೆ, ಆ ಎಕ್ಸ್ಪೈರಿ ಆಗಿರೋದನ್ನು ಇವ್ರಿಗೆ ಕೊಟ್ಟಿದ್ದಾರೆ, ಇವನು ಇಲ್ಲಿ ತಂದು ರಾಶಿ ಹಾಕಿದ್ದಾನೆ. ಅದರೊಳಗೆ ಹುಳಗಳು ಬಂದಿವೆ ನೋಡಿ, ಫುಲ್ಲು ಇದರೊಳಗೆ. ಇದು ಬಟ್ ನೋಡಿ ಎಲ್ಲ ಹುಳ ಬಂದಿರುವ ಬೆಲ್ಲ ನೋಡಿ, ಎಲ್ಲ ಓಡ್ತಿದೆ ನೋಡಿ, ಹುಳಗಳೇ ನೋಡಿ ಸರ್. ಅಂದರೆ ನಿಜವಾಗ್ಲೂ ಆಶ್ಚರ್ಯ ಮಾತ್ರ ಅಲ್ಲ, ಮೈಯೆಲ್ಲ ಉರಿಯುವಂಥ ದೃಶ್ಯಗಳಿವೆಲ್ಲ. ಇಲ್ಲಿ ಒಂದು ಸ್ಟಾರ್ ನೋಡ್ತಾ ಇದೆ ನೋಡಿ, ಇವರು ಸ್ಟಾರ್, ಇವನು ಸ್ಟಾರ್ ಜಾಗ್ರಿ ಪೌಡ್ರ್. ಇವನರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು 2000 ಇಲ್ಲಿದೆ ಸ್ವಲ್ಪ ನೋಡಿ, ನಾನು ತೋರಿಸ್ತೀನಿ ನೋಡಿ. 30 kg ಜಾಗ್ರಿ ಫ್ಯಾಕ್ಟ್ರಿ, ಇದು ಗುಡ್ ಪೌಡ್ರ್ 30 kg 27/1/2021 ಪ್ರೊಡಕ್ಷನ್ ಆಗಿದೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಬ್ಯಾಚ್ ನಂಬರ್ ಇದೆ 1500 ರೂಪಾಯಿ. ಇದು 12 ತಿಂಗಳಿಗೆ ಅಂದರೆ ಬೆಸ್ಟ್ ಬಿಫೋರ್ ಅಂದರೆ 27/1/2022 ಇದು ಎಕ್ಸ್ಪೈರಿ ಆಗಿದೆ. ಎಕ್ಸ್ಪೈರಿ ಆಗಿರುವ ಗೂಡ್ಸ್ ಇಲ್ಲಿ ಯಾಕೆ ಬಂತು? ಇಲ್ಲಿ ತಂದು ಹಾಕಿದ್ದಾರೆ ಇವರಿಗೆ. ಸಕ್ಕರೆ ಪುಡಿ ಇದೆ, ಇದು ಗಂಟಾಗ್ಬಿಟ್ಟಿದೆ. ನನ್ನ ತಾತಪ್ಪ ಒಬ್ರು ತೋರಿಸಿದ್ರಲ್ಲ, ಇದು ಸಕ್ಕರೆ ಅಂದ್ರಲ್ಲ, ಇದು ಸಕ್ಕರೆ ಪುಡಿ ಎಲ್ಲ ಗಂಟಾಗಿ ಹಾಳಾಗಿರೋ ಸಕ್ಕರೆ ಪುಡಿ. ಇದು ನೋಡಿ ಎಲ್ಲ ಬಿದ್ದೆ. ಶುಗರ್ ಜಾಗ್ರಿ ನೋಡಿ, ಇದು ಈ ಬೆಲ್ಲದ ಲೋಕದ ಕರಾಳ ರೂಪ. ಇನ್ನು ಮುಂದೆ ಬೆಲ್ಲ ತಿನ್ನೋ ಮುಂಚೆ 100 ಬಾರಿ ಯೋಚಿಸಬೇಕಾಗುತ್ತೆ ನೀವು. ನಾವು ಆರ್ಗ್ಯಾನಿಕ್ ಕಪ್ಪು ಬೆಲ್ಲ ಕಲರ್ ಇರುತ್ತೆ ಅಂತ ನಾವು ಹೇಳ್ತೀವಲ್ಲ, ಆ ಕಪ್ಪು ಕಲರ್ನ ಆರ್ಗ್ಯಾನಿಕ್ ಬೆಲ್ಲ ಕೂಡ ವಿಷ ಆಗ್ತಿದೆ, ಎಚ್ಚರ. ಕೇರಳಕ್ಕೆ ಹೋಗುತ್ತೆ ಈ ಕೊಳಕು ಬೆಲ್ಲ. ಹಲ್ವಾ, ದೇವರ ಪ್ರಸಾದ, ಪಾಯಸಕ್ಕೆ ಬೆಲ್ಲದ ಬಳಕೆ. ಕೊಳಕು ಬೆಲ್ಲದ ದಂಧೆಗೆ ಕವರ್ ಸ್ಟೋರಿ ಶಾಕ್. ಇಷ್ಟೊಂದು ಕೊಳಕಾಗಿ ಭಯಾನಕವಾಗಿ ಆಹಾರ ದಂಧೆ ಮಾಡುತ್ತಿರುವ ಕೋಲಾರದ ಬಂಗಾರಪೇಟೆಯ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ವಿರುದ್ಧ ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ರಿಯಾಲಿಟಿ ಚೆಕ್ ಮಾಡಿತು. ಇಲ್ಲಿ ನಡೆಯುತ್ತಿರೋ ಕ್ರೂರ ದಂಧೆಗೆ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧರಿಸಿ ನಾವು ಆಹಾರ ಸುರಕ್ಷತಾ ಅಧಿಕಾರಿ ಶ್ರೀನಿಧಿ ಹಾಗೂ ಬಂಗಾರಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿ ದಾಳಿ ಮಾಡಿಸಿತು. ಈ ವೇಳೆ ಈ ಕಳಪೆ ಆಹಾರ ಘಟಕದ ಮಾಲೀಕ ಸತೀಶ್ ಕುಮಾರ್ ಹಾಗೂ ಆತನ ಮ್ಯಾನೇಜರನ್ನ ವಿಚಾರಣೆ ಮಾಡಲಾಯಿತು. ಆಗ ಬಯಲಾಯಿತು ಇನ್ನಷ್ಟು ಕೊಳಕು ಸೀಕ್ರೆಟ್ಸ್. ರೇಟ್ ಪರ್ ಕ್ವಿಂಟಲ್ ಸರ್ ಎಷ್ಟು? ರೇಟ್ ಪರ್ ಕ್ವಿಂಟಲ್ ಎಷ್ಟು? ರೇಟ್ ಪರ್ ಕ್ವಿಂಟಲ್ 4100. ಒಂದು ಕ್ವಿಂಟಲ್ ಅಂದ್ರೆ ಕೆಜಿಗೆ ಎಷ್ಟಾಗುತ್ತೆ ಅವಾಗ? 41 ರೂಪಾಯಿಗೆ ಕೊಡ್ತೀರಾ ನೀವು ಈ ಬೆಲ್ಲನ? 41 ರೂಪಾಯಿಗೆ ಇದನ್ನ ಮಾರ್ತೀರಾ ಸೆಕೆಂಡ್ಸ್ ಆದ್ರೂ ಕೂಡ? ಇದೆಲ್ಲ APMC ಆಫೀಸರ್ಗೆ ನೀವು ಹೇಳಿದ್ರಿ ಸೆಕೆಂಡ್ ಕ್ವಾಲಿಟಿ ಕಾದು ಮೇಡಮ್, APMC ಮ್ಯಾಮ್ ಕೊಂಡಮ್ಮ ಅಲ್ಲ ರೀ, ನೀವೀಗ ಕೊಟ್ಟಿದ್ದೇನೋ ಅದರ ಪ್ರಾಡಕ್ಟ್ ಗೆ ಹೆಸರು ಏನ್ ಹೇಳಿದ್ರಿ? ಜಾಗ್ರಿ ಬೆಲ್ಲ. ಏನ್ ಜಾಗ್ರಿ? ಬೈಟ್ ಅಂತ ಹೇಳಿ APMC ಸೆಕೆಂಡ್ ಬಿಲ್ಟ್ ಬೆಲ್ಲ APMC. ಹೌದು ತಾನೆ? ಹೌದು ಸರ್, ಅದನ್ನ ಹೇಳ್ತಾ ಇರೋದು. ರೀಬಿಲ್ಟ್ ಜಾಗ್ರಿ ಅಂತ. ರೀಬಿಲ್ಟ್ ಜಾಗ್ರಿ ಅಂತ ತಯಾರು ಮಾಡಕ್ಕೆ ಅವಕಾಶ ಇದೆಯಾ ಅಂತ ಗೊತ್ತಾ ಸರ್ ಕಾಯ್ದೆಯಲ್ಲಿ? ಆಕ್ಟ್ ಅಲ್ಲಿ, ಕಾನೂನಲ್ಲಿ ರೀಬಿಲ್ಟ್ ಜಾಗ್ರಿ ಅಂತ ಇದೆಯಾ? ರೀಬಿಲ್ಟ್ ಅಲ್ಲ ಮೇಡಮ್, ಅದು ಜಾಗ್ರಿ. ಅದು ಮತ್ತಿನ್ನೇನ್ರಿ ಆಫೀಸರ್ಗೆ ಕೊಟ್ಟಿದ್ದ ನೀವು? ರೀಬಿಲ್ಟ್ ಅಂತಲೇ ಕೊಟ್ಟಿರೋದು. ಅದು ಸರ್ ಜಾಗ್ರಿ. ಕಬ್ಬು ತಾನೆ? ಇಲ್ಲಿ ಕಬ್ಬು ಎಲ್ಲಿದೆ ಸರ್? ಅವ್ರು ಇರ್ಲಿ ಸರ್. ಸರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ ಇದು? ಏನ್ ಟ್ರೇಡರ್ಸ್? ದಿಸ್ ಇಸ್ ಮ್ಯಾನುಫ್ಯಾಕ್ಚರಿಂಗ್. ಹೌ ಯು ಕ್ಯಾನ್ ಕ್ಲೇಮ್ ಇಟ್ ಆಸ್ ಅ ಟ್ರೇಡರ್ಸ್? ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ವಾ ಇಲ್ಲಿ ನೀವು? ಮತ್ತೆ ಯಾಕೆ ತಗೊಳ್ತಿದ್ದೀರಿ ಜಾಗ್ರಿನ? ಬೆಲ್ಲ ಅಂದಮೇಲೆ ಬೆಲ್ಲ,
ಬೆಲ್ಲ ಹೇಗೆ ತಯಾರು ಮಾಡಬೇಕು ಕಾನೂನಲ್ಲಿ ನಿಯಮ ಇದೆ. ತಗೊಂಡು ಬನ್ನಿ, ಅರೀರಿ, ಗಾಣಕ್ಕೆ ಹಾಕಿ, ತೆಗೀರಿ, ಪಾಕ ಮಾಡಿ ಬೆಲ್ಲ ಕೊಡಿ. ಎಲ್ಲಿದೆ ನಿಮ್ದಂಥದ್ದು ಪ್ರೊಸೆಸ್? ಹಾಗಾದರೆ ನೀವು ಕಂಪ್ಲೀಟಾಗಿ ಕಾನೂನನ್ನು ಬ್ರೇಕ್ ಮಾಡಿ ಬೆಲ್ಲ ತಯಾರು ಮಾಡ್ತಿಲ್ಲ. ನೀವು ಖಂಡಿತವಾಗ್ಲೂ ಬೆಲ್ಲ ತಯಾರು ಮಾಡ್ತಿಲ್ಲ. ನೀವು ಅಕ್ರಮದ ಕೆಲಸ ಮಾಡ್ತಿದ್ದೀರಾ, ಕಾನೂನು ಬಾಹಿರ ಕೆಲಸ ಮಾಡ್ತಿದ್ದೀರಾ. ಬೆಲ್ಲದ ಹೆಸರಲ್ಲಿ ಜನರಿಗೆ ವಿಷ ತಿನ್ನಿಸ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಏನ್ರಿ ಟ್ರೇಡರ್ಸ್? ಯಾವ ಟ್ರೇಡರ್ಸ್ ರೀ ನೀವು? ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಟ್ಕೊಂಡ? ಹಾಗಾದ್ರೆ ಇದಕ್ಕೇನಿದೆ ನಿಮ್ಮದು? ಲೈಸೆನ್ಸ್ ಇಲ್ಲಿದೆ? ಹಾಗಾದ್ರೆ ಅದಕ್ಕೆ ಲೈಸೆನ್ಸ್ ಇಲ್ಲಿದೆ. ಇದು ನೀವು ನೋಡಿ, ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹಾಕೊಂಡಿದ್ದಾರೆ. ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹಿಡ್ಕೊಂಡು ಇವರು ಇಲ್ಲಿ ಕೊಳಕು ಬೆಲ್ಲ ತಯಾರು ಮಾಡ್ತಿದಾರಲ್ಲ. ಟ್ರೇಡಿಂಗ್ ಕಂಪನಿಗೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೂ ಡಿಫರೆನ್ಸ್ ಇಲ್ವಾ ಸರ್? ಅಣ್ಣ ನೀನು ಹೇಳಿ, ಟ್ರೇಡಿಂಗ್ ಕಂಪನಿಗೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೂ ಡಿಫರೆನ್ಸ್ ಇಲ್ವಾ? ತಿಳಿದವರು, ಕಲ್ತವರು, ಗೊತ್ತಿದ್ದವರು ಹೇಳಿ. ನಾವೇನಾದ್ರೂ ಹೇಳ್ತಿರೋದ್ರಲ್ಲಿ ನಮಗೆ ಸಿಟ್ಟು ಬರೋದ್ರಲ್ಲಿ ತಪ್ಪಿದ್ರೆ ನೀವು ಹೇಳಿ. ನೀವು ಮಾಡ್ತಿರೋದು ಸರಿ ಅಂತ ಒಪ್ಕೊಳ್ಳಿ. ಹೇಳಿ. ಇಡೀ ನೋಡಿ ಸರ್, ಇಡೀ ಏರಿಯಾ, ಇಷ್ಟು ದೊಡ್ಡ ಏರಿಯಾ ಇದೆ, ಒಂದು ಪೀಸ್ ಕಬ್ಬಿಲ್ಲ. ಒಂದು ಪೀಸ್ ಕಬ್ಬು ಎಲ್ಲಾದ್ರೂ ತಗೊಂಡು ನಾನು ತೋರಿಸಿದ್ರೆ ನನ್ನ ಹೆಸರು ಇವತ್ತು ಚೇಂಜ್ ಮಾಡ್ತೀನಿ. ನಾನು ಇವತ್ತಿಂದ ಕವರ್ ಸ್ಟೋರಿ ಮಾಡೋದನ್ನೇ ಬಿಟ್ಬಿಡ್ತೀನಿ. ಎಲ್ಲಿದೆ? ಎಷ್ಟು ಲೋಡ್ ಆಗುತ್ತೆ ಸರ್ ನಿಮ್ದು ತಿಂಗಳಿಗೆ? ಅಪ್ರಾಕ್ಸಿಮೇಟು 12 ಲಾರಿ 13 ಲಾರಿ ತಿಂಗಳಿಗೆ. ಒಂದು ತಿಂಗಳಿಗೆ ಎಷ್ಟು? ಅದು ಎಷ್ಟು ಟನ್? 10 ಟನ್ನು, 9 ಟನ್ನು ಅಂಥದ್ದು. 11 ಲಾರಿ, 12 ಲಾರಿ, 13 ಲಾರಿ ತಿಂಗಳಿಗೆ ಅಷ್ಟೇ. ಬರೀ ಅಷ್ಟೇ ಒಂದು ತಿಂಗಳಿಗೆ 30 ದಿವಸ 12 ಟನ್ ಅಂದರೆ ಪ್ರಾಫಿಟ್ ಎಷ್ಟು ನಿಮ್ಗೆ? 12 ಲಾರಿ ಮೇಡಮ್. 12 ಲಾರಿ ಪ್ರಾಫಿಟ್ ಬರ್ತದೆ ಮೇಡಮ್ ನಮಗೆ. 1.5% ತೂಕ. 1.5 ತೂಕ. ಈಗ ಪರ್ಚೇಸ್ ಎಷ್ಟಕ್ಕೆ ಮಾಡ್ತೀರಾ ನೀವು? ಅದೆಲ್ಲ ಬಿಲ್ಸ್ ಇದೆ ಮೇಡಮ್. APMC ಮಾರ್ಕೆಟ್ ಇದೆ, ಆಯ್ತು, ಸೆಕ್ರೆಟರಿ ಸಾಹೇಬ್ ಇದ್ದಾರೆ, ಆಕ್ಷನ್ ಅಲ್ಲಿ ಖರೀದಿ ಮಾಡೋದು. ಅದು ಬೇರೆ, ಅದು ಬಿಟ್ಟು ಸರ್ ನೀವು ಗೊತ್ತು ಸರ್, ನಿಮ್ಗೆ ಅದೆಲ್ಲ APMC ಅಲ್ಲಿ ಕೊಟ್ಟರೆ ಅವನಿಗೆ ಹೊಡಿತಾರೆ. ಈಗ ಇದೆಲ್ಲ ನೀವು ಏನು ಪ್ರಾಡಕ್ಟ್ ತಂದಿದ್ದೀರಲ್ಲ ಅವೆಲ್ಲ ನೀವು ಅವನು APMC ಅವನು ಕೊಡ್ತಾನೆ, ಅವನನ್ನು ಜೈಲಿಗೆ ಹಾಕಬೇಕಾಗತ್ತೆ. ನಾವು ಈ ಎಕ್ಸ್ಪೈರಿ ಆಗಿರುವಂಥ ಬೆಲ್ಲನೂ ಕೂಡ ನಿಮ್ಗೆ APMC ಅಲ್ಲಿ ಆಗುತ್ತೆ ಅಂದರೆ ನಾನು ಅದನ್ನು ಅವನನ್ನು ಫಸ್ಟ್ ಹಿಡಿಬೇಕಾಗತ್ತೆ. ಎಲ್ಲ APMC ಅಲ್ಲೇ ಬರೋದಾ? ಮಂಡ್ಯ ಮಾರ್ಕೆಟ್ ಅಂತ, ಪೂನಾ ಮಾರ್ಕೆಟ್, ಆಮೇಲೆ ಕೊಲ್ಹಾಪುರ. ಅದೆಲ್ಲದು ಬಿಲ್ ತೋರಿಸಿ ನಮಗೆ ಒಮ್ಮೆ ಕೊಡಿ. ಈಗ ತರಬೇಕಿತ್ತಲ್ಲ ನೀವು. ಎಲ್ಲಿದೆ ನಿಮ್ದು ಆಫೀಸಲ್ಲಿ? ಇಲ್ಲೇ ಅದು ಫೈಲ್ ಇಲ್ಲೇ ಇದೆ. ಬನ್ನಿ ತೋರಿಸಿ ಒಮ್ಮೆ ಅದನ್ನು, ಪರ್ಚೇಸ್ ಬಿಲ್ ಒಮ್ಮೆ ತೋರಿಸಿ. ಇವರು ಯಾವ ರೀತಿಯಲ್ಲೂ ಕೂಡ ಇವರು ಇಲ್ಲಿ ಲೀಗಲ್ ಆಗಿ ಮಾಡ್ತಿಲ್ಲ. ಕಾನೂನು ಬಾಹಿರವಾಗಿ ಆದಿನಾರಾಯಣ ಟ್ರೇಡಿಂಗ್ ಕಂಪನಿ ಅಂತ ಹೇಳಿಕೊಂಡು ಇಲ್ಲಿ ಕೊಳಕು ಬೆಲ್ಲ ತಯಾರು ಮಾಡಿಕೊಂಡು ಜನರಿಗೆ ವಿಷ ತಿನ್ನಿಸ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ನಿಯಮವೆಲ್ಲ ಗೊತ್ತಿದೆಯಾ? ಟ್ರೇಡಿಂಗ್ ಕಂಪನಿ ಅಂದ್ರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಲ್ಲ ತಗೊಂಡ್ಬರ್ತೀವಿ, ಬೆಲ್ಲ ಮಾಡ್ತೀವಿ. ಹೌದು. ನೀವು ಇಲ್ಲಿ ನಿಮ್ಮ ಕಂಪನಿ ರಿಜಿಸ್ಟರ್ ಆಗಿದೆಯೇನು ಅಂತ? ಟ್ರೇಡಿಂಗ್ ಕಂಪನಿ. ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಂದ್ರೆ ಏನು? ತರೋದು, ಮಾರೋದು. ಹೌದು ತಾನೇ. ಇಲ್ಲಿ ಏನ್ ಮಾಡ್ತಿದ್ದೀರಾ? ಏನ್ ನಾವು ಮಾಡ್ತೀವಿ, ಮಾಡ್ತಾ ಏನ್ ಮಾಡೋದು? ನೋಡಿ ಸರ್, ನೀವು ನನಗೆ ಕತೆ ಹೇಳಕ್ ಬೆಲ್ಲ ಪಾಕ್ ಮಾಡ್ಬೇಕು ಅಂತೀರಾ, ಪಾಕ್ ಮಾಡ್ತಾ ಇದೀವಿ. ಏನ್ ಪಾಕ್ ಮಾಡ್ತೀವಿ? ಬನ್ನಿ, ಬೆಲ್ಲ ಹಾಕಿ ಮಾಡ್ತಾ ಇದೀವಿ. ನೀವು ನೋಡೇ ಇಲ್ಲಲ್ಲ ಅಲ್ಲಿ ಏನ್ ಪಾಕ ಮಾಡ್ತಿದ್ದೀರಾ? ಹೆಂಗ್ ಪಾಕ ಮಾಡ್ತಿದ್ದೀರಾ? ಬೆಲ್ಲ ಹಾಕಿ ಯಾಕೆ ಪಾಕ ಮಾಡ್ತೀರಾ? ಹೇ, ನೀವು ಟ್ರೇಡಿಂಗ್ ಅಂದ್ರೆ ಏನು? ಒಬ್ಬರಿಂದ ಪರ್ಚೇಸ್ ಮಾಡ್ಬೇಕು, ಇನ್ನೊಬ್ಬರಿಗೆ ಸೇಲ್ ಮಾಡ್ಬೇಕು. ಹೌದು ತಾನೆ? ಟ್ರೇಡಿಂಗ್ ಅಂದ್ರೆ ಇನ್ನೇನು? ಮಧ್ಯದಲ್ಲಿ ನಿಮ್ ಕೈ ಹಾಕಕ್ ಅಧಿಕಾರ ಇದೆಯಾ? ಆ ಗೂಡ್ಸ್ ಅನ್ನ ಪ್ಯಾಕೆಟ್ ಓಪನ್ ಮಾಡಕ್ ಅಧಿಕಾರ ಇದೆಯೇನ್ರಿ ನಿಮ್ಗೆ? ಏನಾದ್ರೂ ಪ್ಯಾಕೆಟ್ ನೀವು ತರಬೇಕು, ಪ್ಯಾಕೆಟ್ ಮಾಡಬೇಕು, ಸೇಲ್ ಮಾಡಬೇಕು. ಅದು ಟ್ರೇಡಿಂಗ್. ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಈ ತರ ಮಾಡೋದಕ್ಕೆ ಹೆಂಗ್ ಮುಟ್ತೀರಾ ನೀವು ಅವನ ಗೂಡ್ಸ್ ಅನ್ನ? ನೀವು ಆ ದಾಖಲಾತಿಗಳನ್ನ ನಮಗೆ ಸಬ್ಮಿಟ್ ಮಾಡಿ. ಇಲ್ಲಿ ನೀವು ಕಂಪ್ಲೀಟ್ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ರಿ, ಒಪ್ಕೊಳ್ಳಿ. ಕಂಪ್ಲೀಟ್ ಆಗಿ ಯಾವ ನೀತಿಯನ್ನು ಪಾಲಿಸ್ತಿಲ್ಲ. ಟ್ರೇಡಿಂಗ್ ಕಂಪನಿ ಅಂತ ಹೇಳ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಏನು? ಓಕೆ, ಇವರು ನಿಯತ್ತಾಗಿ ಮಾಡ್ತಾರಾ? ಅದೂ ಇಲ್ಲ. ಯಾವುದೊಂದು ಪ್ಯಾಕೆಟ್ ಚೇಂಜ್ ಮಾಡಿ ಅದಕ್ಕಿನ್ನು 10 ರೂಪಾಯಿ ಇದ್ದಿದ್ದಕ್ಕೆ 20 ರೂಪಾಯಿ ಅಂತ ಲೇಬಲ್ ಹಾಕಿ ಆದರೂ ಮಾರೋದಾ? ಖಂಡಿತ ಅಲ್ಲ. ಕೊಳಕಾಗಿರುವಂಥ, ಹಾಳಾಗಿರುವಂಥ, ಎಕ್ಸ್ಪೈರಿ ಡೇಟ್ ಆಗಿರುವಂಥ, ಯಾವನ ಬಿಸಾಡಬೇಕಾದಂಥ ವಸ್ತುನಲ್ಲಿ ತರೋದು ಆರ್ಗ್ಯಾನಿಕ್, ಸಾವಯವ ಅಂತ ಹೇಳ್ಕೊಂಡು ಬೆಲ್ಲನ ಮಾರ್ತಾ ಇದ್ದಾರೆ. ನ್ಯಾಯನ ಸರ್ ಇದೆಲ್ಲ? ಜನರಿಗೆ ತಿನ್ನಿಸುವಂಥ ವಸ್ತುನ ನೀವೇ ನೋಡಿ. ಅವ್ರಿಗೆ ಏನ್ರಿ 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದಾರಂತೆ ಸರ್. ನ್ಯಾಯನ ಸರ್? ಒಪ್ಕೊಳ್ಳುತ್ತಾ ಮನುಷ್ಯರಿಗೆ? ನಮ್ಮ ಆತ್ಮಕ್ಕೆ ಒಪ್ಕೊಳ್ಬೇಕಂತ ಕೆಲಸ ಮಾಡಬೇಕು ನಾವು. ಹಿರಿಯದನ್ನ ತಿನ್ನೋದನ್ನ ನೀವು ಇದನ್ನೆಲ್ಲ ಹಿಂಗೆ ಮಾಡ್ತಿರಲ್ಲ ಸರ್. ಈ ಇಂಡಸ್ಟ್ರಿಯಲ್ ಪ್ರಾಡಕ್ಟನ್ನು ಹಾಕೊಂಡು ಸೋಡಿಯಂ ಸಲ್ಫೇಟ್ ಎಷ್ಟು ಅಪಾಯಕಾರಿ ಸರ್. ಅದು ಹೆಂಗೆ ಎಲ್ಲರೂ ಮಾಡ್ತಾರೆ. ಈ ಡಬ್ಬ ನೀವು ಅಲ್ಲಿ ಹಾಕೊಂಡಿದ್ದೀರಲ್ಲ ಇಂಡಸ್ಟ್ರಿಯಲ್, ಅದನ್ನೆಲ್ಲ ನೀವೇ ಅಡಗಿಸಿಟ್ರಿ. ಇದನ್ನ ಕೆಮಿಕಲನ್ನು ರಾಶಿ ಕೆಮಿಕಲ್ ಹಾಕ್ತಾರೆ ಮೇಡಮ್.
ಸರ್, ಮಾಡೋದೇ ನೀವು ಅನ್ಯಾಯನ. ಮತ್ತೆ ಅದರಲ್ಲಿ ಕತೆ ಅಂತ ಏನ್ ಹೇಳುದು ಸರ್? ಮತ್ತಿನ್ನೇನು? ಸಕ್ಕರೆ ಮೇಡಮ್ ಯಾವ ಕಲರ್ ಇದೆ ಸಕ್ಕರೆ? ಸಕ್ಕರೆಗಳು ಒರಿಜಿನಲ್ ಸಕ್ಕರೆ ಅದು ಟೆಸ್ಟ್ ಮಾಡ್ಬೋದಾ? ಕಲ್ತವ ತಿಳಿದವ ಇಂಥದ್ದೆಲ್ಲ ಕೆಲಸ ಮಾಡಕ್ ಹೋಗ್ಬೇಡ ಬನ್ನಿ ಸರ್. ಮಾಡೋದೇ ನೀವು ಅನ್ಯಾಯ ಸರ್. ಬೆಲ್ಲ ಮೇಡಮ್ ನಾನು ತೋರಿಸ್ತೀನಿ ಬನ್ನಿ ಚಂದ್ರಪಟ್ಟಣ. ಸರ್ ಏನ್ ಬೆಲ್ಲ ಸರ್? ಬೆಲ್ಲ ತಯಾರು ಮಾಡೋದು ಹೇಗೆ ಮಿಕ್ಸ್ ಮಾಡ್ತೀರಾ? ಮತ್ತೆ ಯಾಕೆ ಶುಗರ್ ಮಿಕ್ಸ್ ಮಾಡ್ತೀರಾ? ರೈತರಿಂದ ಬೆಲ್ಲ ಶುಗರ್ ಯಾಕೆ ಮಿಕ್ಸ್ ಮಾಡ್ತೀರಾ? ಶುಗರ್ ಯಾಕೆ ಮಿಕ್ಸ್ ಮಾಡ್ತೀರಾ? ಹೌದಾ? ಹಾಗಾದ್ರೆ ಎಲ್ರು ಕಳ್ತನ ಮಾಡ್ತಾರೆ, ನೀವು ಕಳ್ತನ ಮಾಡ್ತಿದ್ದೀರಾ. ಇಲ್ಲಿ ಜನರಿಗೆ ವಿಷ ತಿನ್ನಿಸೋದು ಅನ್ಯಾಯ ಅಲ್ವಾ? ಈ ರೀತಿ ಕೊಳಕು ತಿನ್ನಿಸೋದು ನೀವು ಇದಲ್ವಾ? ತಪ್ಪಲ್ವಾ? ಯಾರು ತಿನ್ಸಲ್ಲಮ್ಮ, ಯಾರು ತಿನ್ನಿಸ್ತಾ ಎಲ್ಲ ಬೆಲ್ಲ ಅದು. ಏನ್ ಬೆಲ್ಲ? ಯಾವ ಬೆಲ್ಲ? ಯಾವ ಬೆಲ್ಲ ರೀ? 4 ಬೆಲ್ಲ ಸೇರಿಸಿ ಯಾರು ಹೇಳಿದ್ರು ಅದಕ್ಕೆ ತಯಾರು ಮಾಡಕ್ಕೆ? ಮತ್ತೆ ವಿಷ ಆಹಾರ ದಂಧೆಗೆ ವಿಜಯ್ ಟೈಮ್ಸ್ ಬ್ರೇಕ್. ಈ ರೀತಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಬಂಗಾರಪೇಟೆ ಪೊಲೀಸರ ಸಹಾಯದಿಂದ ಆದಿನಾರಾಯಣ ಟ್ರೇಡಿಂಗ್ ಕಂಪನಿಗೆ ಬೀಗ ಜಡಿಯುವಲ್ಲಿ ವಿಜಯ್ ಟೈಮ್ಸ್ ಯಶಸ್ವಿಯಾಯಿತು. ಆದರೆ ಬಂಗಾರಪೇಟೆಯಲ್ಲಿ ಇನ್ನೂ 2-3 ಇಂಥದ್ದೇ ಫ್ಯಾಕ್ಟರಿಗಳು ವಿಷ ಬೆಲ್ಲ ತಯಾರಿಸಿ ಜನರಿಗೆ ತಿನ್ನಿಸುತ್ತಿವೆ. ಈ ಫ್ಯಾಕ್ಟರಿಗಳ ಮೇಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ಮಾಡಿ ಅವುಗಳಿಗೂ ಶಾಶ್ವತ ಬೀಗ ಜಡಿದು ಜನರ ಆರೋಗ್ಯ ಉಳಿಸಲಿ. ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಅದೇ ರೀತಿ ಆಹಾರ ಅಧಿಕಾರಿಯಾಗಿರುವಂತಹ ಶ್ರೀನಿಧಿಯವರು ಜೊತೆಗೆ ಬಂಗಾರಪೇಟೆ ಪೊಲೀಸರ ಜಂಟಿ ಸಹಯೋಗದಿಂದ ಈ ಡರ್ಟಿ ಬೆಲ್ಲ ತಯಾರಿಸುವ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ವಿ. ಆದರೆ ಇಂಥ ಫ್ಯಾಕ್ಟರಿಗಳು ಇನ್ನಷ್ಟು ಕಾರ್ಯನಿರ್ವಹಿಸ್ತಿವೆ. ಅವುಗಳು ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಜೀವಕ್ಕೆ ವಿಷ ತಿನ್ನಿಸ್ತಿದ್ದಾರೆ, ನಮಗೆ ಕೊಡಬಾರದ ರೋಗವನ್ನ ಕೊಡ್ತಿದ್ದಾರೆ. ಇನ್ನು ಮುಂದೆ ನೀವು ಬೆಲ್ಲ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ. ಇದು ಆರೋಗ್ಯ ಕೊಡೋ ಬದಲು ನಿಮಗೆ ಕ್ಯಾನ್ಸರ್ ಕೊಡ್ಬೋದು, ನಿಮ್ಮ ಕಿಡ್ನಿ ಹಾರ್ಟನ್ನು ಫೇಲ್ ಮಾಡಬಹುದು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಇದೇ ರೀತಿ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ಜೊತೆಗೆ ಕಲಬೆರಕೆ ದಂಧೆ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ 478 ಫಸ್ಟ್ ಫ್ಲೋರ್ 80 ಫೀಟ್ ರೋಡ್ 6th ಬ್ಲಾಕ್ ಕೋರಮಂಗಲ ಬ್ಯಾಂಗ್ಳೂರ್ 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ವಿಜಯ್ ಟೈಮ್ಸ್ ನಿರಂತರವಾಗಿ ಇಂಥ ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾನೇ ಇರುತ್ತೆ. ಆದರೆ ನೀವು ನಮಗೆ ನೈತಿಕವಾಗಿ ಮಾತ್ರ ಅಲ್ಲ, ಆರ್ಥಿಕವಾಗಿ ಕೂಡ ಬೆಂಬಲ ಕೊಡಬೇಕಾಗತ್ತೆ. ನಮ್ಮ ದನಿ ಇನ್ನಷ್ಟು ಗಟ್ಟಿಯಾಗಿ ಮೊಳಗಬೇಕಾದ್ರೆ ನೀವು ನಮ್ಮ ವಾರ್ಷಿಕ ಚಂದಾದಾರರಾಗಿ ವರ್ಷಕ್ಕೆ 365 ರೂಪಾಯಿ ಕಟ್ಟಿ ವಿಜಯ್ ಟೈಮ್ಸ್ ಬಳಗದ ಸದಸ್ಯರಾಗಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.